ದಿವಂಗತ ನಿರ್ದೇಶಕರಾದ ಶ್ರೀ ಪುಟ್ಟಣ್ಣ ಕಣಗಾಲದವರಿಗೆ ನಮ್ಮೆಲ್ಲರ ಶ್ರದ್ಧಾಂಜಲಿ. ಶಿವಾಯ ನಮಃ, ಮಹಾದೇವಾಯ ನಮಃ. ನೀವೊಬ್ಬರೇ ನಾಟ್ಯ ಮಾಡುತ್ತಿದ್ದರೆ ನಿಮ್ಮ ಭಕ್ತರಿಗೆ ತೃಪ್ತಿ ಸಿಗೋಲ್ಲ. ಮತ್ಯಾರ ಜೊತೆ ನಾಟ್ಯವಾಡಬೇಕು? ಆದಿಶಕ್ತಿಯ ಜೊತೆಯಲ್ಲಿ. ಭಕ್ತರ ಬೇಡಿಕೆಯನ್ನು ಈಡೇರಿಸಲೇಬೇಕು. ಆದರೆ ನನ್ನ ಜೊತೆ ನಾಟ್ಯ ಯಾರಿಗೂ ಸಾಧ್ಯವಿಲ್ಲ. ನನಗೆ ಸಾಧ್ಯವಿದೆ. ನಿನಗೆ ಸಾಧ್ಯವೇ? ಮಾನವರಂತೆ ಮಾತನಾಡಬೇಡ. ನನ್ನ ಜೊತೆ ನಾಟ್ಯವಾಡಲು ಯಾರಿಗೂ ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ? ನನಗೆ ಸಾಧ್ಯವಿದೆ. ಸಾಧ್ಯವಿಲ್ಲ. ಸಾಧ್ಯ ಇಲ್ಲ. ಸಾಧ್ಯ. ಸಾಧ್ಯವಿಲ್ಲ.
ಸಾಧ್ಯ. ಹೀಗೆ ಮಾತು ಮಾತಿಗೆ ಪೈಪೋಟಿ ನಡೆಯುತ್ತಿದ್ದರೆ ಏನು ಪ್ರಯೋಜನ? ತಾವಿಬ್ಬರು ನಾಟ್ಯವನ್ನು ಮಾಡಿ ತೋರಿಸಿದರೆ ಯಾರಿಗೆ ಸಾಧ್ಯವಿದೆ, ಯಾರಿಗೆ ಸಾಧ್ಯವಿಲ್ಲ ಎಂಬುದನ್ನು ಅಲ್ಪರಾದ ನಾವು ನೋಡಿ ನಿರ್ಧರಿಸಬಹುದು. ಯಾಕೆ ಪಾರ್ವತಿ ಸುಮ್ಮನೆ ನಿಂತೆ? ನಾನು ಮಾಡಿದಂತೆ ನೀನು ನಿನ್ನ ಕಾಲನ್ನು ಎತ್ತಿ ಕಿವಿಯಿಂದ ಒಡವೆಯನ್ನು ತೆಗೆ. ನಿಮ್ಮ ಹಾಗೆ ಕಾಲೆತ್ತುವುದು ನನ್ನಂಥ ಅವಳಿಗೆ ಅಶ್ಲೀಲ. ನರ್ತನದಲ್ಲಿ ಶೀಲ ಅಶ್ಲೀಲಗಳೆಂಬುದೇ ಇಲ್ಲ. ಅದು ನಿಮ್ಮ ವಿಚಾರವಿರಬಹುದು, ಆದರೆ ನನಗೆ ಅಶ್ಲೀಲ. ನಾಟ್ಯಂ ನಾನಾ ರಸಾಶ್ರಯಂ ಎಂಬುದು ನಾಟ್ಯದ ಪದ್ಧತಿ. ಅದು ನಿಮ್ಮಂಥ ಪುರುಷರು ಹೇಳುವ ಮಾತು. ಆ ಅಭಿಪ್ರಾಯ ನಿನಗೆ ಒಪ್ಪಿಗೆ ಆಗದಿದ್ದರೆ ಸೋತೆನೆಂದು ಹೇಳು. ನನ್ನ ಪತಿಯ ಜೊತೆಯಲ್ಲಿ ಸೋತರು ನಾನು ಗೆದ್ದಂತೆಯೇ. ಪಾರ್ವತಿಯ ಅಭಿಪ್ರಾಯ ತಿಳಿಯುತ್ತೆ. ಸೋತರು ಗೆದ್ದನೆಂದು ಹೇಳ್ತಾಳೆ. ಅದು ಹೆಣ್ಣಿನ ಬುದ್ಧಿ. ಏನೂ ಇಲ್ಲ, ಇದು ಸರಿಯಾದ ಅಭಿಪ್ರಾಯ. ಸನಾತನ ಸ್ತ್ರೀಯರಿಗೆ ಪತಿಯ ಗೆಲುವೆ ಸತಿಯ ಗೆಲುವು. ತನ್ನ ಸೋಲನ್ನು ಗೆಲುವೆಂದು ಹೇಳಲು ಏನೇನನ್ನೋ ಹೇಳುತ್ತಿದ್ದಾಳೆ. ಈ ಮಾತಿನ ತರ್ಕದಲ್ಲಿ ಕಾಲ ಕಳೆಯುತ್ತಾ ನಮ್ಮ ಕಾರ್ಯವನ್ನು ಹಾಳು ಮಾಡಿಕೊಳ್ಳುವುದು ಬೇಡ. ನಮ್ಮ ಕರ್ತವ್ಯದ ಕಡೆ ನಾನು ಹೋಗಬೇಕು. ಇವರೆಲ್ಲಿ ಹೋದರು? ಏನಿವರ ಕರ್ತವ್ಯ? ಅದು ಬಹಳ ದೊಡ್ಡ ಕರ್ತವ್ಯ ತಾಯಿ. ಪ್ರಪಂಚದಲ್ಲಿರುವವರಿಗೆಲ್ಲ ಹೊಟ್ಟೆಗೆ ಅನ್ನ ಕೊಡಬೇಕು. ಮನುಷ್ಯರಿಗೆ ಮಾತ್ರನೋ ಅಥವಾ ಪ್ರಾಣಿಗಳಿಗೂ ಕೂಡನೋ? ಜೀವ ಜಡ ಕೋಟಿಗಳಿಗೆಲ್ಲ ಹೊಟ್ಟೆಗೆ ಅನ್ನ ಕೊಡುವುದೇ ಶಿವನ ಕರ್ತವ್ಯ ತಾಯಿ. ಹಾಗೇನು? ನೋಡೋಣ. ಒಂದು ಭರಣಿಯನ್ನು ತೆಗೆದುಕೊಂಡು ಬಾ. ಆಗಲಿ ತಾಯಿ. ಪ್ರಪಂಚದಲ್ಲಿರುವ ಜೀವ ಜಡಕೋಟಿಗಳಿಗೆಲ್ಲ ಆಹಾರ ಕೊಡುತ್ತಾನೆಯೇ ಮಹಾದೇವ. ನಾನದನ್ನು ಪರೀಕ್ಷೆ ಮಾಡಬೇಕೆಂದಿದ್ದೇನೆ. ತೆಗೆದುಕೊಳ್ಳಿ ತಾಯಿ. ಈ ಭರಣಿಯಲ್ಲಿ ಕೆಲವು ಇರುವೆ ಗೊದ್ದೆಗಳನ್ನು ತಂದು ಮುಚ್ಚಿಡು. ಅವುಗಳಿಗೆ ಹೇಗೆ ಆಹಾರ ಕೊಡುತ್ತಾನೋ ನೋಡೋಣ. ಆಗಲಿ ತಾಯಿ. ತಾಯಿ ಭಿಕ್ಷಾ. ಬಂದಿರಾ? ಆಹಾರ ಕೊಟ್ಟಿದ್ದಾಯ್ತಾ? ಈ ದಿನದ ಕಾಯಕ ಸಾಂಗವಾಗಿ ಮುಗಿಸಿ ಬಂದೆ. ಎಲ್ಲಾ ಜೀವ ಜಡಕೋಟಿಗಳಿಗೂ ಆಹಾರ ಕೊಟ್ಟಿದ್ದಾಯ್ತಾ? ನಿಸ್ಸಂದೇಹವಾಗಿ. ಓಹೋ ಸಖಿ. ಇದರಲ್ಲಿರುವ ಜೀವಿಗಳಿಗೂ ಆಹಾರ ಕೊಟ್ಟಿದ್ದೀರಾ? ಓಹೋ. ಇನ್ನಾರಿಗೆ ಮರ್ತಿದ್ದೀನಿ ಎಂದು ನೋಡಿ ಹೇಳು. ನೀವಿನ್ಯಾರಿಗೂ ಮರೆತಿಲ್ಲ, ಆದರೆ ನನಗೆ ಮರುವಾಗಿದೆ. ನಿಮ್ಮ ಅರ್ಧಾಂಗಿಯಾಗಿದ್ದು ನಿಮ್ಮ ಮಹಿಮೆಯನ್ನು ತಿಳಿಯದೇ ಇರೋ ಅಜ್ಞಾನಿಯಾಗಿದ್ದೀನಿ. ಈ ಅಜ್ಞಾನ ವಿಚಾರಕ್ಕೆ ಪ್ರಾಯಶ್ಚಿತ್ತ ಅನುಭವಿಸಲೇಬೇಕು. ನೀವು ಯಾವ ಶಿಕ್ಷೆ ಕೊಟ್ಟರೂ ಅನುಭವಿಸಲು ಸಿದ್ಧವಾಗಿದ್ದೇನೆ. ದಿನನಿತ್ಯ ಹೂಗಳನ್ನು ತಂದು ಅರ್ಪಿಸಿ ಧ್ಯಾನ ಮಾಡಿದ್ರೆ ನಿನ್ನನ್ನು ಕ್ಷಮಿಸುತ್ತೇನೆ. ಆಯ್ತು, ಇನ್ನು ಮೇಲೆ ಹಾಗೆ ಮಾಡುತ್ತೇನೆ. ಒಂದು ತೋಟವನ್ನು ನಿರ್ಮಿಸಿ ಹೂಗಳನ್ನು ತಂದು ನಿಮ್ಮನ್ನು ಪೂಜಿಸುತ್ತೇನೆ. ಸರಿ, ಹಾಗೇ ಮಾಡು. ಹೋಗು.
ಯಾಕೆ? ಆ, ಪ್ರಭು, ತ್ರಿಕಾಲವು ನಿಮ್ಮ ಪೂಜೆಗಾಗಿ ಬೇಕಾಗುವ ಪುಷ್ಪಗಳಿಗಾಗಿ ನಾನೇ ಈ ವನವನ್ನು ಸೃಷ್ಟಿಸಿದ್ದೇನೆ. ನೋಡಿ ಬನ್ನಿ. ನಿನ್ನ ಮಾಯಾಶಕ್ತಿಯಿಂದ ಸೊಗಸಾದ ವನವನ್ನು ಸೃಷ್ಟಿ ಮಾಡಿದ್ದೀಯೆ. ಆದರೆ ಈ ವನವನ್ನು ಕಾಯ್ದು ರಕ್ಷಿಸುವವರು ಯಾರು? ಆ, ನಮ್ಮ ಮಗ ಗಣಪತಿ. ಅವನು ಕೂತರೆ ಜಾಗ ಬಿಟ್ಟು ಮುಂದೆ ಬರಲು 3 ಯುಗಗಳೇ ಬೇಕು. ಹಾಗಾದ್ರೆ ಷಣ್ಮುಖ? ಅವನೂ ಸರಿಯಿಲ್ಲ. ಒಬ್ಬ ಹೆಂಡತಿಯನ್ನಲ್ಲದೆ ಇನ್ನೊಬ್ಬಳೂ ಬೇಕೆಂದು 2 ಹೆಂಡತಿಯರನ್ನು ಮದುವೆಯಾಗಿದ್ದಾನೆ. ಅವನಿಗೆ ಈ ಕೆಲಸವೇ? ಅವನು ನಿಮ್ಮ ಮಗ. ನಾನು ಪಕ್ಕದಲ್ಲಿರುವಾಗಲೇ ಮತ್ತೊಬ್ಬಳನ್ನು ತಲೆ ಮೇಲೆ ಕೂರಿಸಿಕೊಂಡಿರೋ ನಿಮ್ಮ ಮಗ ಅಲ್ಲವೇ ಆ ಷಣ್ಮುಖ? ಹೋಗಲಿ, ಈ ತರ್ಕ ಬಿಡೋಣ. ಇವರಿಬ್ಬರನ್ನು ಬಿಟ್ಟು ಇನ್ನೊಬ್ಬನನ್ನು ಸೃಷ್ಟಿ ಮಾಡು. ಆ, ಪಾರ್ವತಿಯ ಪ್ರೀತಿಯ ಮಗ ನೀನು. ಹಗಲು ಇರುಳು ನನ್ನ ಧ್ಯಾನ ಮಾಡುತ್ತಾ ಶಿವದಾಸನೆಂದು ಪ್ರಸಿದ್ಧನಾದ. ಶಿವದಾಸ, ಇವರ ಪೂಜೆಗಾಗಿ ನಾನು ಈ ತೋಟವನ್ನು ನಿರ್ಮಿಸಿದ್ದೇನೆ. ಇದರ ರಕ್ಷಣೆಗಾಗಿ ನಿನ್ನನ್ನು ನಿಯಮಿಸುತ್ತಿದ್ದೇನೆ. ಹೂಗಳನ್ನಾಗಲಿ ಹಣ್ಣುಗಳನ್ನಾಗಲಿ ಯಾರೂ ಕೇಳದಂತೆ ನೋಡಿಕೊ. ಅಪ್ಪಣೆ ತಾಯಿ, ನಿನ್ನ ಅನುಜ್ಞೆಯಂತೆ ನಡೆದುಕೊಳ್ಳುತ್ತೇನೆ. ಸುಂದರವಾಗಿದೆ. ಬಾರೆ ಹೊತ್ತಾಯ್ತು, ಬೇಗ ಹೋಗೋಣ. ನೀವು ಹೋಗಿ, ನಾನು ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀನಿ. ಅಲ್ಲೇ ಇದೆಯಲ್ಲ. ಅವಳಿನ್ನೂ ನೀರೆಲ್ಲ ಇದ್ದಾಳೆ. ಅವಳು ಹುಡುಕ ಕಾಣಿಸ್ತಾ ಇಲ್ವಲ್ಲೇ? ಎಲ್ಲೋ ಗಾಳಿಗೆ ಆರೋಗಿರ್ಬೇಕು. ಬನ್ನಿ ಹುಡ್ಕೋಣ. ಬಂದ್ರೆ ನೋಡ್ರೆ ನಮ್ ಗೆಳತಿ ಉಡುಪನ್ನ ಅವ್ನು ಹಿಡ್ಕೊಂಡು ಕೂತಿದ್ದಾನೆ. ಬಂದ್ರೆ ಕೇಳೋಣ. ಅಯ್ಯ, ಆ ಉಡುಪು ಕೊಡು. ಉಡುಪ ಹಾಕೊಂಡಿದ್ದೀಯಾ? ಹುಡುಗಾಟ ಆಡ್ಬೇಡ, ಅದ್ ನನ್ ಗೆಳತಿ ಉಡುಪು ಕೊಡು. ಅವಳೇ ಬಂದು ಕೇಳಲಿ, ಕೊಡ್ತೀನಿ. ಅಯ್ಯಯ್ಯೋ, ಏನಿದು ಹುಡುಗಾಟದ ಮಾತು? ಒಂದ್ ಹೆಣ್ಣಿನ ಉಡುಪೆತ್ಕೊಂಡು ಅವಳೇ ಬಂದು ಕೇಳಲಿ ಅಂತಿದ್ಯಲ್ಲ. ಅವಳು ಮಾತ್ರ ನನ್ನನ್ನು ತನ್ನ ಪ್ರೇಮ ಪಾಶದಲ್ಲಿ ಸಿಲುಕಿಸಿ ಒದ್ದಾಡೋ ಹಾಗೆ ಮಾಡಿದ್ ಸರಿನಾ? ಶಿವ, ನಾವೆಲ್ಲ ದೇವಕನಿಕೆಯರು. ನಮ್ ಜೊತೆ ಹುಡುಗಾಟ ಆಡಿದ್ರೆ ದೀಪದ ಜೊತೆ ಆಡೋ ಪತಂಗದ ಹಾಗೆ. ಎಚ್ಚರಿಕೆ. ಏಯ್, ಯಾರಿಗೆ ಎಚ್ಚರಿಕೆ? ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ದೀಯ? ನಾನು ಕೈಲಾಸಪತಿಯ ಕುಮಾರ ಅಲ್ಲ. ನನ್ನ ತೋಟಕ್ಕೆ ನುಗ್ಗಿ ಹೂಗಳನ್ನ ಹಾಳು ಮಾಡಿದ್ದಲ್ದೆ ನನ್ನನ್ನೇ ಹೆದರಿಸ್ತೀರಾ? ಅವಳು ಕೊಡ್ತೀಯಲ್ವಾ ಹೇಳು. ಏಯ್, ಇದಕ್ಕೆಲ್ಲ ಹೆದರೋನಲ್ಲ ನಾನು. ಮರ್ಯಾದೆಯಿಂದ ಇಲ್ಲಿಂದ ಹೋಗ್ತಿರೋ ಇಲ್ಲ ಕೈಕಾಲು ಮುರಿದ್ಬಿಡು. ಸುಂದರಿ, ಯಾರು ನೀನು? ಇಲ್ಲಿಗೇಕೆ ಬಂದೆ? ನಿನ್ನ ಸಮೀಪಕ್ಕೆ ಬಂದು ನಿನ್ನನ್ನು ದೃಷ್ಟಿಸಿ ನೋಡಬೇಕೆಂಬ ಅತಿಯಾದ ಆಸೆ. ಆಹಾ, ನಿನ್ನ ಕಣ್ಣುಗಳೆರಡು ಕಮಲಗಳಂತಿವೆ. ಅಲ್ಲ, ಸೂರ್ಯಚಂದ್ರರಂತಿವೆ. ನೋಡು, ನನ್ನನ್ನು ಮತ್ತಷ್ಟು ನೋಡು. ನಿನ್ನ ದೃಷ್ಟಿಯಿಂದ ಅಮೃತಧಾರಿಯನ್ನು ಹರಿಸಿ ಬೇಯುತ್ತಿರುವ ನನ್ನ ಮನಸ್ಸಿಗೆ ಶಾಂತಿ ನೀಡು.
ಛೀ, ಸ್ನಾನ ಮಾಡುತ್ತಿರುವ ನನ್ನನ್ನು ದೃಷ್ಟಿಸಿ ನೋಡುವ ಆಸೆಯೇ. ದೂರ ಇರು. ಪ್ರೇಮವು ಹೃದಯ ತುಂಬಿ ಬಂದಿರುವಾಗ ದೂರವಿರಲು ಸಾಧ್ಯವಿಲ್ಲ. ಸ್ನಾನಾಗೀನದ ತರ್ಕ ಬೇಕಾಗಿಲ್ಲ. ಸುಂದರಿ, ನೋಡು, ನಿನ್ನ ಉಡುಪು ನನ್ನ ಬಳಿ ಇದೆ. ಎದ್ದು ಬಾ, ಅದನ್ನು ನಾನೇ ನಿನಗೆ ತೋಡಿಸುತ್ತೇನೆ. ದೂರ ಇರು, ಸಮೀಪಕ್ಕೆ ಬರಬೇಡ. ನಿನ್ನ ಮಾತುಗಳನ್ನು ಕೇಳಲು ನನ್ನ ಹೃದಯ ಒಪ್ಪುತ್ತಿಲ್ಲ. ನಿನ್ನಿಂದ ದೂರವಿರಲು ನನಗೆ ಸಾಧ್ಯವಿಲ್ಲ. ನನ್ನ ತನುಮನಗಳೆರಡು ನಿನ್ನ ಸಮೀಪಕ್ಕೆ ಬಂದು ಅವುಗಳನ್ನು ನಿನಗರ್ಪಿಸಿ ನಿನ್ನಿಂದ ಅವುಗಳನ್ನು ಪಡೆಯಬೇಕೆಂದು ಹಂಬಲಿಸುತ್ತಿದೆ. ಸುಂದರಿ, ನೀನೊಂದು ಕಾಮಾಂಧ ಪಶುವಾಗಿ ತೋರುತ್ತೀಯ. ಹಿಂತಿರುಗಿ ಹೋಗು. ಇಲ್ಲದಿದ್ದರೆ ನಿನ್ನ ಅವಿಚಾರಕ್ಕೋಸ್ಕರ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಆಹಾ, ನೀನು ಆತ್ಮಹತ್ಯೆ ಮಾಡಿಕೊಂಡರೆ ನನ್ನ ಆತ್ಮದಲ್ಲಿ ನೆಲೆಸಿರುವ ನಿನ್ನ ರೂಪವನ್ನು ನಾನು ಹತ್ಯೆ ಮಾಡಲಾರೆ. ನೀನು ನನ್ನವಳಾಗಲೇಬೇಕು. ಸಾಧ್ಯವಿಲ್ಲದೆ ಹೋದರೆ ಸಾವು ನಮ್ಮಿಬ್ಬರಿಗೂ ಸಾಧ್ಯ. ಬಾ ದೂರ ಇರು, ದೂರ ಸುಂದರಿ, ಇರು, ನನ್ನ ಮಾತನ್ನು ಕೇಳು. ದೂರ ಇರು. ಸುಂದರಿ, ಸಮೀಪಕ್ಕೆ ಬರಬೇಡ. ದೂರ ಇರು. ಸುಂದರಿ, ನಾನು ನಿನ್ನನ್ನು ಬಿಡುವುದಿಲ್ಲ. ಹಕ್ಕೆ ಬರಬೇಡ. ದೂರ ಇರು. ಬಾ ಸುಂದರಿ. ಬರಬೇಡ. ದೂರ ಇರು. ಹಕ್ಕೆ ಬರಬೇಡ. ದೂರ ಇರು. ನನ್ನನ್ನು ನಿರಾಶೆಗೊಳಿಸಬೇಡ. ದೂರ ಇರು. ಸುಂದರಿ, ದೂರ ಇರು. ನಾನು ದೂರ ಇರು. ಸುಂದರಿ, ನಮ್ಮ ಭಕ್ತ ಶಿವದಾಸನು ಸಾತ್ವಿಕನಾಗಿದ್ದು ಹೀಗೆ ಅಡ್ಡದಾರಿ ಹಿಡಿದನೆ. ನಿಮ್ಮ ಮಗನೆಂಬ ಅಹಂಕಾರದಿಂದ ತುಂಬಿ ತುಳುಕುತ್ತಿದ್ದ ಅವನು ನವತರುಣಿಯನ್ನು ನೀರಿನಲ್ಲಿ ಮುಳುಗಿಸಿ ಸಾಯಿಸಿದ್ದಾನೆ. ಹತ್ಯೆ, ಸ್ತ್ರೀ ಹತ್ಯೆ ಅಕ್ಷಮ್ಯವಾದುದು. ಅವನನ್ನು ಶಿಕ್ಷಿಸಲೇಬೇಕು. ಎಲ್ಲಿದ್ದಾನೆ? ಉದ್ಯಾನವನದಲ್ಲಿ. ಸ್ವಾಮಿ, ಶಿವದಾಸ. ಪ್ರಭು, ಮಗನ ಮೇಲೆ ಇಷ್ಟೊಂದು ಕೋಪವೇ? ಮಗನೇ, ಸ್ತ್ರೀ ಹತ್ಯೆ ಮಾಡಿದ ಮಹಾಪಾಪಿ ಇವನನ್ನು ಮಗನೆಂದು ಹೇಳಿದ ನೀನು ನೀಚಳು. ಇವನನ್ನು ಶಿಕ್ಷಿಸಲೇಬೇಕು. ಇವನ ಕಾಮಾಂಧತೆಗಾಗಿ ಭೂಮಿಯಲ್ಲಿ ನೇಣು ಮರವನ್ನು ಏರಲೇಬೇಕು. ಪ್ರಭು, ಕ್ಷಮಿಸಿ. ಸಾಧ್ಯವಿಲ್ಲ, ದಯತೋರಿ ಕಾಪಾಡಿ. ಸಾಧ್ಯವಿಲ್ಲ, ಜಗದ್ರಕ್ಷಕನೇ, ಕ್ಷಮೆ ಇಲ್ಲವೇ? ಸಾಧ್ಯವಿಲ್ಲ. ಸ್ತ್ರೀ ಹತ್ಯೆ ಮಾಡಿದ ಮಹಾಪಾಪಿಗೆ ಕ್ಷಮೆಯೇ ಇಲ್ಲ. ಅವನು ಭೂಮಿಯಲ್ಲಿ ಸಾಯಲೇಬೇಕು. ಮನ್ನಿಸಿ, ಕಾಪಾಡಿ. ನೀನು ಮಾತನಾಡಬೇಡ. ಅವನಿಗೆ ಕ್ಷಮೆ ಇಲ್ಲ. ಅವನು ಮೋಹಿಸಿದ ಹೆಣ್ಣಿನ ಸಂಪರ್ಕವಾದೊಡನೆ ಅವನು ಸಾಯಲೇಬೇಕು. ಹಾಗಾದರೆ ನನ್ನ ಮಗನಿಗೆ ನಾನೂ ವರವನ್ನು ಕೊಡುತ್ತೇನೆ. ಮಗನೇ, ನಿನಗೆ ಯಾರಿಂದಲೂ ಯಾವ ವಿಧವಾದ ಸಾವು ಬರದೇ ಇರಲಿ. ಭೂಲೋಕದಲ್ಲಿ ಅದ್ವಿತೀಯನಾಗಿ ಮೆರೆ. ಪಾರ್ವತಿ, ಇವನಿಗೆ ಸಾವು ಬರಲಿ ಎಂದು ಶಪಿಸಿದ್ದ ನನ್ನನ್ನೇ ಎದುರಿಸಿ ವರ ಕೊಟ್ಟು ಮಹಾಪರಾಧ ಮಾಡಿದೆ. ಅದಕ್ಕೆ ತಕ್ಕ ಶಿಕ್ಷೆ ಅನುಭವಿಸಲೇಬೇಕು. ನೀನು ಭೂಮಿಯಲ್ಲಿ ಜನ್ಮ ಹೊಂದು. ಪ್ರಭು, ಮಗನ ಮೇಲಿನ ಮಮತೆಯಿಂದ ತಪ್ಪು ಮಾಡಿದೆ. ನಾನು ನಿಮ್ಮ ಅರ್ಧಾಂಗಿ ಅಲ್ವೇ? ಸ್ವಲ್ಪ ಮಮತೆ ತೋರಿ ಈ ಶಾಪವನ್ನು ಕೊಟ್ಟು ಕಾಪಾಡಿ ಸ್ವಾಮಿ. ನೀನು ಕಾವೇರಿ ತೀರದಲ್ಲಿ ನೆಲೆಸಿ ಸದಾ ನನ್ನ ಪೂಜೆ ಮಾಡು. ಇವನು ಆ ಹೆಣ್ಣಿನ ಮೋಹಕ್ಕೆ ಸಿಕ್ಕಿ ನೇಣುಗಮ್ಮವನ್ನು ಏರುವಾಗ ನಾನು ಪ್ರತ್ಯಕ್ಷನಾಗಿ ನಿನ್ನನ್ನು ಕರೆಯುತ್ತೇನೆ. ಆಗ ಬಂದು ನನ್ನ ಅರ್ಧಾಂಗವನ್ನು ಸೇರು. ಇವನು ಅದೇ ಸಮಯಕ್ಕೆ ಶಾಪ ವಿಮೋಚನೆ ಮಾಡಿಕೊಳ್ಳಲಿ. ಹೋಗು, ಶಾಪವನ್ನು ಅನುಭವಿಸು. ಬಂದೆ ಯಾವುದೋ ಮಗು ಅಳ್ತಾ ಇದೆ, ನೋಡೋಣ. ಹೌದಲ್ಲ, ಎಷ್ಟು ಮುದ್ದಾಗಿದೆ. ಯಾರಿರಬಹುದು? ಈ ಮಗು ಯಾರ್ದು? ಯಾರ್ದು ಈ ಮಗು? ಈ ಮಗು ಯಾರ್ದು? ನೀವೆಲ್ಲ ಯಾರು? ನೀವ್ಯಾರು? ನಿಮ್ಮ ಹೆಸರೇನು ಅಂತ ಕೇಳಬಹುದಾ ತಾಯಿ?
ನನ್ನ ಹೆಸರು ಮೀನಾಕ್ಷಿ. ನನ್ನ ಮನೆಯವರ ಹೆಸರು ಚಂದ್ರಶೇಖರ. ಅವರ ಶಾಪಕ್ಕೂ ಕೋಪಕ್ಕೂ ಗುರಿಯಾಗಿ ಇಲ್ಲಿ ಧ್ಯಾನ ಮಾಡುತ್ತಾ ಕಾಲ ಕಳೀತಿದ್ದೀನಿ. ಸರಿಯಮ್ಮ, ಈ ಮಗು ಯಾರ್ದು? ನಂದೇ. ನಾನೇ ಇದರ ತಾಯಿ. ನೀವು ಈ ಕಾಡಿನಲ್ಲಿ ವಾಸ ಮಾಡೋದ್ರಿಂದ ಮಗುಗೇನ್ ತೊಂದ್ರೆ ಆಗಲ್ವಾ? ಗ್ರಹಚಾರದಿಂದ ನನಗೂ ತೊಂದ್ರೆ, ಮಗುಗೂ ತೊಂದ್ರೆ. ಅನುಭವಿಸ್ಬೇಕು. ನಿಮ್ ಗ್ರಾಚಾರದಿಂದ ಮಗುಗೇನು ತೊಂದ್ರೆ ಆಗ್ಬಾರ್ದು, ಮಗು ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ ತಾಯಿ. ನಿಮ್ಗೆ ಒಪ್ಪಿಗೆ ಆದ್ರೆ ಈ ಮಗು ನಾವೇ ಸಾಕೊಳ್ತೀವಿ. ನಾವೆಲ್ಲ ಬೇಡ್ರು ಕಣ್ತಾಯಿ, ನಮ್ಗೆ ಯಾರಿಗೂ ಮಕ್ಳಿಲ್ಲ. ಈ ಮಗಿನ ನಮಗೆ ಕೊಟ್ರೆ ನಾವು ನಮ್ಮ ಅರ್ಧ ಮಗುಗಿಂತ ಚೆನ್ನಾಗಿ ನೋಡ್ಕೋತೀವಿ ತಾಯಿ. ಆ ಶಿವನಾಣಿ, ಆ ತಾಯಿ ಮಹಾಕಾಳಿ ಆಣೆ, ಕೊಡಿ ತಾಯಿ. ಶಿವನ ಇಚ್ಛೆ. ಚೆನ್ನಾಗಿ ಸಾಕೊಳ್ಳಿ. ಆಗ್ಲಿ ತಾಯಿ. ಬರ್ತೀನಿ ತಾಯಿ. ಕಾಪಾಡು ತಾಯಿ. ಏನಿದು? ಯಾರ್ದು ಈ ಮಗು? ಎಲ್ಲಿಂದ ತಂದ್ರಿ? ಸುಖವಾಗಿರ್ಲಾರ್ದೆ ಇದು ತಾಯಿ ಕಾಡ್ನಲ್ಲಿ ಕಷ್ಟ ಪಡ್ತಿದ್ಲು. ಅವನ್ ಕೇಳಿ ಸಾಕ್ತೀವಿ ಅಂತ ಕರ್ಕೊಂಡ್ ಬಂದ್ವಿ. ನಾವೇ ಹಡಿದ ಮಗುವಿನ ಹಂಗೆ ಇದನ್ ಸಾಕ್ಬೇಕು. ಸಾಕೋಣ. ನಮ್ಮ ಸ್ವಂತ ಮಗುವಿನ ಹಾಗೆ ಸಾಕಿ ಬುದ್ಧಿವಂತನನ್ನಾಗಿ ಮಾಡೋಣ. ಎಲ್ಲರೂ ಮನೆಗಳನ್ನು ಶೃಂಗರಿಸಿ ತೊಟ್ಟಿಲು ಕಟ್ಟಿ ಮಗುವನ್ನು ಮಲಗಿಸಿ ಉತ್ಸವ ಮಾಡೋಣ. ಏಯ್ ದೇವರ ದಯೆಯಿಂದ ಈ ಮಗು ನಮ್ಮಲ್ಲಿಗೆ ಬಂದಿದೆ. ಇವತ್ತಿನಿಂದ ಇಲ್ಲಿರೋ ಜನರಿಗೆಲ್ಲರಿಗೂ ಇವನು ಮಗು. ಪ್ರತಿಯೊಬ್ಬರು ಇವನನ್ನು ಪ್ರೀತಿ ವಿಶ್ವಾಸದಿಂದ ಸಾಕಿ ಸಲಹಿ ವಿದ್ಯಾವಂತನನ್ನಾಗಿ ಮಾಡೋಣ. ಈ ಮಾತುಗಳನ್ನ ಮಗುವಿನ ತಾಯಿಗೆ ನಾವೆಲ್ಲರೂ ಹೇಳಿ ಪ್ರಮಾಣ ಮಾಡಿದೀವಿ. ಕೊಟ್ಟ ಮಾತಿನಂತೆ ನಡೆಯಬೇಕಾದ್ದು ನಮ್ಮ ಕುಲ ಧರ್ಮ. ಈ ಮಗುವನ್ನ ನೀವೆಲ್ಲರೂ ಹರದ ತಾಯಿಯಂತೆ ನೋಡಿಕೊಳ್ಳಬೇಕು. ಆಗ್ಲಿ, ಈ ಮಗು ಎಲ್ರಿಗೂ ಸೇರಿದ್ದು. ತೂಗಿ ಆಶೀರ್ವದಿಸಿ. ಜೈ ಮಹಾಕಾಳಿ, ಜೈ ಅಂಬಭವಾನಿ. ದೊಡ್ಡದಾಗಿ ಮಳೆಯಾಗಿ ಪಚ್ಚೆ ಪೈರುಗಳೆಲ್ಲ ಸಮೃದ್ಧಿಯಾಗಿ ಬೆಳೆದಿವೆ. ಇದರಿಂದ ಸಾಮ್ರಾಜ್ಯದ ಪ್ರಜೆಗಳೆಲ್ಲ ಆನಂದವಾಗಿದ್ದಾರೆ. ಮಹಾಶಿವಭಕ್ತರಾದ ತಮಗೆ ಯಾವಾಗಲೂ ದೈವಾನುಗ್ರಹವಿದೆ. ಆದ್ದರಿಂದ ಪ್ರಜೆಗಳೆಲ್ಲರೂ ಸುಖವಾಗಿದ್ದಾರೆ ಪ್ರಭು. ಓ ಸಾಮಂತರು, ಬನ್ನಿ ಸಾಮಂತರೆ, ಕುಳಿತುಕೊಳ್ಳಿ. ಇದೇನು ಸಾಮಂತರೆ, ಯಾವ ಮುನ್ಸೂಚನೆಯನ್ನು ಕೊಡದೆ ಅಥವಾ ಸೇವಕರಿಂದಲೂ ಹೇಳಿ ಕಳಿಸದೆ ಇದ್ದಕ್ಕಿದ್ದ ಹಾಗೆ ಬಂದಿರಲ್ಲ. ನಿಮ್ಮ ರಾಜ್ಯದಲ್ಲಿ ಎಲ್ಲರೂ ಕ್ಷೇಮವೇ? ಹೌದು ಪ್ರಭು, ದೇವರ ದಯೆಯಿಂದ ನಿಮ್ಮ ಆಶೀರ್ವಾದದಿಂದ ಎಲ್ಲರೂ ಕ್ಷೇಮವಾಗಿದ್ದಾರೆ. ಆದರೆ ನನಗೆ ಏನದು? ಏನಾದರೂ ತೊಂದರೆಯೇ ಅಥವಾ ಗಂಡಾಂತರವೇ? ಏನಿದ್ರೂ ಹೇಳಿ, ನಾವು ನಿರ್ವಹಿಸುತ್ತೇವೆ. ಅದು ನಿಮ್ಮಂಥವರಿಂದ ಸಾಧ್ಯವಿಲ್ಲ ಮಹಾಪ್ರಭು. ಭಗವಂತನ ದಯೆಯಿಂದ ಮಾತ್ರ ಸಾಧಿಸಲು ಸಾಧ್ಯ. ಸಾಮಂತರೇ, ನಾವು ಒಮ್ಮೆ ಬಾಯಿಂದ ಹೇಳಿದ ಮೇಲೆ ಅದನ್ನು ಶಿವನು ಸಹ ಒಪ್ಪಿ ನಿಮ್ಮ ಇಚ್ಛೆಯನ್ನು ಈಡೇರಿಸುತ್ತಾನೆ. ಏನಿದ್ರೂ ಚಿಂತೆ ಇಲ್ಲ, ಹೇಳಿ. ಆಲಿಸಬೇಕು. ಈ ಮಗು ಹುಟ್ಟಿದ ದಿನವೇ ಒಂದು ಗಣೆ ಮರ ಹುಟ್ಟಿದೆ. ಇವಳ ಜಾತಕ ಬರೆದ ಜ್ಯೋತಿಷ್ಯರು ನೀಚ ಕುಲದವನೊಬ್ಬ ಇವಳ ಕೈ ಹಿಡಿದ ದಿನವೇ ಸಾಯುತ್ತಾಳೆ ಎಂದು ಹೇಳಿದ್ದಾರೆ. ಈ ಮಗು ನನ್ನ ವಂಶದ ಉದ್ಧಾರಕ್ಕಾಗಿ ಹುಟ್ಟಿದೆಯೋ ಅಥವಾ ನಾಶಕ್ಕಾಗಿ ಹುಟ್ಟಿದೆಯೋ ನನಗೆ ಅರ್ಥವಾಗುತ್ತಿಲ್ಲ ಪ್ರಭು. ಹಾಗೊಂದು ವೇಳೆ ನಿಮಗೆ ಅನರ್ಥ ಉಂಟಾಗುವುದಾದರೆ ಆ ಮಗುವನ್ನು ನಮಗೆ ಕೊಟ್ಟು ಬಿಡಿ. ಅದನ್ನು ನಮ್ಮ ಸ್ವಂತ ಮಗುವೆಂದೇ ಸಾಕುತ್ತೇವೆ. ನೀವು ಒಮ್ಮೆ ಆ ಮಗುವನ್ನು ನಮಗೆ ದಾನವಾಗಿ ಕೊಟ್ಟ ಮೇಲೆ ನಿಮಗೆ ಯಾವ ಗಂಡಾಂತರವೂ ಇರುವುದಿಲ್ಲವಲ್ಲ. ಇದು ಶಾಸ್ತ್ರದ ಹೇಳಿಕೆ. ತಮ್ಮ ಇಚ್ಛೆಯಂತೆಯೇ ಆಗಲಿ. ಶಿವಾನುಗ್ರಹ ಮಸ್ತು. ನಮಗೂ ಬಹಳ ವರ್ಷಗಳಿಂದ ಮಕ್ಕಳಿಲ್ಲದೆ ನಮ್ಮ ಅರಮನೆ ಸಾಮ್ರಾಜ್ಯ ಎಲ್ಲಾ ಬಂಜೆಯಾಗಿತ್ತು. ಇನ್ನು ಮುಂದೆ ಈ ಮಗುವನ್ನು ನಮ್ಮ ಸ್ವಂತ ಮಗುವೆಂದೇ ಸಾಕುತ್ತೇವೆ. ಈ ಮಗು ನಮ್ಮ ಸಾಮ್ರಾಜ್ಯಕ್ಕೆ ಮುಂದಿನ ಅಧಿಕಾರಿ. ಈ ವಿಷಯವನ್ನು ಸಾಮ್ರಾಜ್ಯದ ಪ್ರಜೆಗಳೆಲ್ಲರಿಗೂ ತಿಳಿಸಿ ಉತ್ಸವವನ್ನು ಆಚರಿಸೋಣ. ನೀವು ಸಹ ಇಲ್ಲಿಯೇ ಇದ್ದು
ಉತ್ಸವದಲ್ಲಿ ಭಾಗವಹಿಸಬೇಕು. ತಮ್ಮ ಇಚ್ಛೆಯಂತೆ ಆಗಲಿ ಪ್ರಭು. ರಾಜಕುಮಾರ ಬಂಗಾರು. ಭೇಷ್ ಭೇಷ್. ಫಲ ಫಲ ಮಗನೇ. ಮಗು, ನಿನ್ನನ್ನು ಸಾಕಿದ್ದಕ್ಕೆ ನಮಗೆ ತುಂಬಾ ಸಂತೋಷವಾಗಿದೆ. ಈಗ ನೀನು ಎಲ್ಲ ವಿದ್ಯೆಗಳನ್ನು ಕಲಿತು ಚೆನ್ನಾಗಿ ಬೆಳೆದಿರುವೆ. ನಿನ್ನ ಬಾಹುಬಲ ನೋಡಬೇಕಾಗಿದೆ. ಇವನು ಜಗಜ್ಜೆಟ್ಟಿ. ಇವನೊಡನೆ ಕುಸ್ತಿ ಮಾಡಿ ನಿನ್ನ ಸಾಹಸವನ್ನು ತೋರಿಸಬೇಕಾಗಿದೆ. ಇವನನ್ನು ಗೆದ್ದರೆ ನೀನೇ ಬಲಶಾಲಿ, ಸೋತರೆ ನಮಗೆ ಅವಮಾನ. ನಡೆ. ಫಲ ಮಗನೇ ಫಲ. ನೀನು ನಮ್ಮ ಬೇಡರ ಕುಲಕ್ಕೆ ಚಿನ್ನ. ವಿದ್ಯಾ ಬುದ್ಧಿ ಹೊಡೆದಾಟ ಎಲ್ಲದರಲ್ಲೂ ಪ್ರವೀಣನಾಗಿರುವೆ.
ಫಲ ಫಲ ಎಲ್ಲ ನಿನ್ನ ದಯೆ, ನಿನ್ನ ಆಶೀರ್ವಾದ. ನಾನು ನಾನಾ ಊರುಗಳನ್ನು ತಿರುಗಿ ಜ್ಞಾನ ಮತ್ತು ಶೌರ್ಯವನ್ನು ಸಂಪಾದಿಸಬೇಕೆಂಬ ಆಸೆ. ಸಂತೋಷ. ಹಲವು ಊರುಗಳನ್ನು ತಿರುಗಿ ಬಂದರೆ ಒಳ್ಳೆಯದು. ಜನಗಳ ಪರಿಚಯ, ನಡವಳಿಕೆ ತಿಳಿಯುತ್ತದೆ. ಹೋಗಿ ಬಾ ಮಗನೇ, ಬಹಳ ಸಂತೋಷ. ಆದರೆ ಒಂದು ನಿಜವಾದ ಮಾತು ಹೇಳ್ತೇನೆ, ನಿನ್ನ ತಾಯಿಯ ಆಶೀರ್ವಾದವನ್ನು ಪಡೆ. ನಿನ್ನ ಶೌರ್ಯ, ಸಾಹಸ ಇವುಗಳನ್ನೆಲ್ಲ ನೋಡಿ ನಿಮ್ಮಮ್ಮ ಎಷ್ಟು ಸಂತೋಷ ಪಡ್ತಿದ್ಲು. ಅಮ್ಮ ಅಮ್ಮ, ನಾವ್ಯಾರೂ ಅಲ್ಲಪ್ಪ ನಿನ್ನ ಹೊಡೆದವರು, ನಿನ್ ತಾಯಿನೇ ಬೇರೆ. ನೀನ್ ಚಿಕ್ಕೊಂಡಿರುವಾಗ ನೀನು ಕರ್ಕೊಂಬಂದು ಸಾಕಿ ಬೆಳೆಸಿದ್ವಿ. ಅಂದರೆ ನೀವು ನನ್ನನ್ನು ಸಾಕಿದವರೇ? ಹಾಗಾದರೆ ನನ್ನ ಹಡದವಳು ಯಾರು? ಎಲ್ಲಿದ್ದಾಳೆ? ನಾನು ಅವಳನ್ನು ನೋಡಬೇಕು. ಕಾವೇರಿ ನದಿ ತೀರದಲ್ಲಿ ದೇವ್ರ ಧ್ಯಾನ ಮಾಡ್ತಿರ್ತಾಳಪ್ಪ ನಿನ್ ತಾಯಿ. ಹೋಗ್ತೀನಿ, ಹೋಗಿ ತಕ್ಷಣ ದರ್ಶನ ಪಡಿತೇನೆ. ಹೋಗಿ ಬಾಪ್ಪ. ದೇವರು ಒಳ್ಳೇದು ಮಾಡ್ತಾನೆ. ಅಮ್ಮ ಅಮ್ಮ, ಯಾರು? ನಾನಮ್ಮ, ನಿನ್ನ ಮಗ ಶಿವದಾಸನೇ? ಅಮ್ಮ, ನಿನ್ನ ಮಾತಿಗೆ ಎದುರು ಹೇಳಲಾರೆ. ಆದರೆ ಇದುವರೆಗೂ ನಾನು ಬೇಡರ ಗುಂಪಿನಲ್ಲಿದ್ದವನು. ಈಗ ನಾನು ನಾನಾ ಊರುಗಳನ್ನು ತಿರುಗಿ ಅಲ್ಲಿಯ ಜನರ ನಡತೆ, ರೀತಿ, ನೀತಿ, ವಿನೋದಗಳನ್ನು ನೋಡಿ ಕಲಿಯಬೇಕೆಂದಿದ್ದೇನೆ. ಅದಕ್ಕೆ ನಿನ್ನ ಆಶೀರ್ವಾದ ಮತ್ತು ಅನುಜ್ಞೆಯನ್ನು ಬೇಡುತ್ತಿದ್ದೇನೆ. ವಯಸ್ಸಿಗೆ ಬಂದಿರುವ ಯುವಕರು ದೇಶ ಪರ್ಯಟನೆ ಮಾಡಬೇಕಾದ್ದು ಸರಿ, ಹೋಗಿ ಬಾ. ಆದರೂ ಜೀವನದಲ್ಲಿ ಪ್ರಾಯ ಶ್ರೇಷ್ಠವಾದ ಅವಸ್ಥೆ. ಈ ಪ್ರಾಯದಲ್ಲಿ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ಹೆಂಗಸರ ರೂಪ, ಸೌಂದರ್ಯ, ಯೌವನಕ್ಕೆ ಅಡಿಯಾಳಾಗದೆ ಎಚ್ಚರಿಕೆಯಿಂದ ನಡೆದುಕೋ. ನಿನ್ನ ರಕ್ಷಣೆಗೋಸ್ಕರ ನಾನು ನಿನಗೆ ಕೆಲ ವರಗಳನ್ನು ಕೊಡುತ್ತೇನೆ. ಮನಸ್ಸು ಬಂದಂತೆ ರೂಪ ಧರಿಸಿ ಬೇಕಾದಾಗ ಮತ್ತೆ ನಿಜ ರೂಪಕ್ಕೆ ಬರಬಹುದು. ಭೂತ ಪ್ರೇತಗಳ ಭಯಭೀತಿಗಳಿಗೆ ಶಿವಸ್ಮರಣೆ ಮಾಡು. ತಾಯಿ, ಈ ವರಗಳೆಲ್ಲ ನನಗೇಕೆ ಬೇಕಮ್ಮ? ಬರಬರುತ್ತಾ ತಿಳಿಯುತ್ತೆ, ಜ್ಞಾಪಕದಲ್ಲಿಟ್ಟುಕೋ. ಹೋಗಿ ಬಾ. ಅನುಗ್ರಹಿತನಾದೆ. ಜೈ ಭೂತೇಶ್ವರ, ಜೈ ಭೂತೇಶ್ವರ, ಜೈ ಪ್ರೇತೇಶ್ವರ, ಜೈ ಪ್ರೇತೇಶ್ವರ, ಜೈ ಶಾಕಿನಿ, ಜೈ ಶಾಕಿನಿ. ಜೈ ಶಾಕಿನಿ. ಆಯ್ತು ನಮ್ಮ ಮನೆಯಿಂದಲ್ಲ? ಆಯ್ತು. ಏ ಶಿಷ್ಯ, ನಿನ್ಗೇನ್ ಬೇಕು ತಗೊಳ್ಳೋ. ದಿನ ಈ ಒಂದು ಗೋಳಾಗೋಯ್ತಲ್ಲ ನಿನ್ ನನಗೆ. ಅಯ್ಯ, ಏಯ್ ಒಳ್ಳೆ ಮಾತ್ಲೆ ಕೊಡ್ತೀಯೋ ಇಲ್ಲ? ಕೊಡಲ್ಲ, ಏನ್ ಮಾಡ್ತೀಯ? ಏ ತಗೊಳ್ಳೋ. ಹುಟ್ಟಿದ ಕೈ ಮುರಿದಾಕ್ಬಿಡ್ತೀನಿ, ಆಮೇಲೆ ಬುಡ್ಬುಡಿ ಆಡ್ಸೋ ಬರ ನೋಡು. ಏಯ್ ತಗೊಂಡ್ರೆ ತಗೋಬೇಕು, ಸುಮ್ಮನೆ ನಿಂತಿದೆಯಲ್ಲ. ಅಯ್ಯೋ, ಒಳ್ಳೆ ಗೋಳ ಐತಲ್ಲ ನಿಮ್ದು ನನಗೆ. ಈ ಕಡೆ ಇವನು, ಈ ಕಡೆ ನೀವು, ಇಬ್ಬರು ಚೆಚ್ಚಿ ಸಾಯಿಸ್ತಾ ಇದ್ದೀರಾ ನನ್ನ. ಮೊದಲು ಒಂದು ಸೊಕ್ಕಡಿಗಿಸಿ, ಆಮೇಲೆ ನೀವು ಹೇಳ್ದಂಗೆ ಕೇಳ್ತೀನಿ. ಏಯ್
ಒಳ್ಳೆ ಮತ್ಲೆ ಕೊಡ್ತೀಯೋ ಇಲ್ಲ? ಕೊಡಲ್ಲ ಕೊಡಲ್ಲ ಕೊಡ ಹೋಗ್ಯಾ? ನೀನ್ ನೋಡು ಏನ್ ಮಾಡ್ತೀನಿ ಈಗ. ಕೊಡಲ್ಲ, ನೋಡ್ತಾ ಇರು. ಓಂ ಓಂ ಹ್ರೀಂ ಶೋಂ. ತಪ್ಪಾಯ್ತು, ನೀವು ಓಡಿ ವಾಪಸ್ ತಗೊಂಡೋಗಿ, ನಿಮ್ಗೇನ್ ಬೇಕು ಎಲ್ಲ ತಗೊಂಡೋಗಿ. ಈಗ ಬಂದ ದಾರಿಗೆ. ಆಗ್ಲಿ ಸರಿ. ಓಂ ಹ್ರೀಂ ಶೋಂ. ತಗೊಳ್ಳೋ, ಏನ್ ಬೇಕೆಲ್ಲ ತಗೊಳ್ಳೋ. ಇಷ್ಟು ಮೊದಲೇ ಕೊಟ್ಟಿದ್ರೆ ಹಾವು ನೀನು ಬುಡಕ್ಕೆ ಹೋಗ್ತಿರ್ಲಿಲ್ವಲ್ಲ. ತಗೊಳ್ಳಿ, ತಗೊಳ್ಳಿ. ನಿಲ್ಸು, ಕೊಡ್ಬೇಡ. ಏಯ್, ಯಾರು ನೀನು? ನೀನ್ ಯಾರು? ನಾನು ಈ ಊರಿಗೆ ಬೇಕಾದವನು. ಎಲ್ರು ನನ್ನ ನೋಡಿ ಹೆದರ್ತಾರೆ. ನೀನೇನ್ ಪೀಡಿಯೋ, ಪಿಶಾಚಿಯೋ, ದೆವ್ವವೋ, ರಾಕ್ಷಸನೋ? ಅವನ್ನೆಲ್ಲ ಕೈಗೊಂಬೆಯಾಗಿ ಮಾಡ್ಕೊಂಡಿರೋ ಮಹಾಮಂತ್ರವಾದಿ ನಾನು. ಅವನ್ನೆಲ್ಲ ಕಾಲ ಕಸವಾಗಿ ಮಾಡ್ಕೊಂಡಿರೋ ಮಹಾದೇವನ ಭಕ್ತ ನಾನು. ಸಾಕು ನಿಲ್ಸು, ತಲೆ ಹರಟೆ. ಮೊದಲು ತಪ್ಪಾಯ್ತು ಅಂತ ಕಾಲಿಗೆ ಬೀಳು. ಅದನ್ನ ನೀನು ಮಾಡು. ಹಂಗಾದ್ರೆ ಒಂದು ಕ್ಷಣ ನೀನು ನಾಯಿ ಆಗು. ಓಂ ಶಾಂ ಹ್ರೀಂ ಬೂಮ್. ಯಾಕೋ ನೀನೇ ನಾಯಿ ಹಾಕಿ ಬೊಗಳ್ತಾ ಇದ್ದೀಯಾ? ಏಯ್, ಈ ಶಿವಭಕ್ತನ ಮುಂದೆ ನಿನ್ನ ಆಟ ಏನು ನಡೆಯೋದಿಲ್ಲ. ಏಯ್ ಮಂತ್ರವಾದಿ, ಬಂದ್ಬಿಟ್ಟ ಇಲ್ಲಿ ಮೈ ತುಂಬಾ ಮೊಳೆ ಕಟ್ಟುಂಡು. ನಮ್ಮೆಲ್ಲರ ಮುಂದೆ ನೀನ್ ಪ್ರತಾಪ ತೋರಿಸಿದ್ದಲ್ಲ, ತೋರ್ಸ್ ನಿನ್ ಪ್ರತಾಪ ಇವತ್ತು ಇವ್ರ ಮುಂದೆ. ತೋರಿಸ್ತೀನಿ. ಇಲ್ಲೇ ಮೋಡಿ ಹಾಕಿ ಇವನ ಸಾಯಿಸಿ ಬಿಡ್ತೀನಿ. ಮೋಡಿ ಹಾಕು, ನಾನದನ್ನ ಧೂಳೆಬ್ಬಿಸ್ತೀನಿ. ಏಯ್ ಬಾರೋ ಶಿಷ್ಯ, ನಾಳೆ ಇವನ ಆಯುಷ್ ಮುಗಿಸ್ಬಿಡ್ತೇನೆ. ಓ, ಯಾಕೆ ಇವತ್ತಾಗಲ್ವೋ? ಎಲ್ಲ ಬರ್ಬಿಡ್ ಬಿಡ್ಬಿಡಿಕೆ. ಮೋಡಿ ಹಾಕ್ತೀಯ? ಹಾಕು. ನಿನ್ನ ಸೊಕ್ಕನ್ನ ಲೇವಡಿ ಮಾಡ್ತೀನಿ ನಾನು. ಅಷ್ಟ್ ಮಾಡಿ ಪುಂಡ್ಯ ಕಟ್ಕಳಿ ಬುದ್ಧಿ. ಲೇ ಲೇ ಲೇ, ಬಂದ್ರಾ? ಏನಾದ್ರೂ ತಂದ್ರಾ? ಮೆತ್ತಿಗೆ ಕೈಗೆತ್ಕೊಂಡೀಯಾ? ಇದೇನಿದು? ಬರೀ ಕೈಲಿ ಬಂದಿದ್ದೀರಾ? ಅಯ್ಯೋ, ಬದುಕ್ ಬಂದಿದ್ದಿ ಹೆಚ್ಚು. ಯಾಕೆ? ಇವತ್ತು ಅಂಗಡಿ ಬೀದಿಯಲ್ಲಿ ಭಾವನ ಮಂತ್ರ ಟುಸ್ ಅಂತು. ಯಾವನೊಬ್ಬ ರಾವು ಬಂದು ಓಂ ಭುಪ್ ಬಂದ. ಆಮೇಲೆ ನಾವು ಗಪ್ ಅಂತ ಮನೆಗೆ ಬಂದ್ಬಿಟ್ಟು. ಇವತ್ತಿಲ್ದ್ರೆ ಏನಾಯ್ತು? ನಾಳೆ ತರ್ತೇನೆ. ಹಾಗಾದ್ರೆ ನಾಳೆನೆ ಊಟ ಮಾಡಿ, ಇವತ್ತು ಉಪವಾಸ. ಏ, ಮನೆಯಲ್ಲಿ ಇದ್ದದ್ ಮಾಡು. ಇಲ್ದೆ ಹೋದ್ರೆ ಅಕ್ಕಪಕ್ಕದಲ್ಲಿ ಕೇಳಿದ್ರೆ ಆಯ್ತು. ಹಾ, ನಾನು ಸ್ನಾನ ಮಾಡಿ ಪೂಜೆ ಮಾಡ್ತೇನೆ. ನೀ ಸಿದ್ಧ ಮಾಡು. ನೀವು ಅಷ್ಟು ಮಾಡಿ. ಈ ಗೋಳು ತಪ್ಪಿದ್ದಲ್ಲ. ದೊಡ್ಡ ಮಂತ್ರವಾದಿ ಹೆಂಡತಿ ಅಂತ ದೊಡ್ಡಸ್ಕೆ ಅಷ್ಟೇ. ಅವ್ರ ಮನೇಲಿ ಇವ್ರ ಮನೇಲಿ ಅದ್ ಬೇಕು ಇದ್ ಬೇಕು ಅಂತ ಭಿಕ್ಷೆ ಬೇಡೋದಂತೂ ತಪ್ಪಿದ್ದಲ್ಲ. ನನ್ನ ಗ್ರಹಚಾರ. ಅದಕ್ಕೆ ನಿನಗೆ ಮಂತ್ರವಾದಿ ಹೆಂಡತಿ ಅನ್ನೋದು. ನೀ ಭಿಕ್ಷೆ ಬೇಡ್ಲಿಲ್ಲ ಅಂದ್ರೆ ನಿನ್ನ ಮಂತ್ರವಾದಿ ಹೆಂಡತಿ ಅಂತ ಯಾರು ಕರಿತಾ ಇದ್ರು? ಓಂ ಸಾಕು ನಿಲ್ಸ. ಮಾತಾಡಿದ್ರೆ ಇವತ್ತೆಲ್ಲ ಉಪವಾಸ ಕೆಡುತ್ತೀನಿ. ಇವತ್ತೊಂದೇ ದಿನವೇ, 3 ದಿನದಿಂದ ಉಪವಾಸ ಇದ್ದೇನೆ. ಏಯ್, ಬರೀ 3 ದಿನ ಅಲ್ಲ, 3 ತಿಂಗಳು. ಅಷ್ಟೇ ಮಾಡೋ. ನಮ್ಮ ಗುರುಗಳ ಜೊತೆಗೆ ಪೈಪೋಟಿಗೆ ಸಿದ್ಧವಾದ ವ್ಯಕ್ತಿ ಬೇಗ ಬಂದು ಭೂಲೋಕ ಸೇರು, ಅಲ್ಲ ಯಮಲೋಕ ಸೇರು. ಬಿಡು 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 ಬಿಡು. ಏಯ್ ಬೊಗಳೋ ನಾಯಿ, ಮುಚ್ಚೋ ಬಾಯ್ನ. ಈಗ ಬಂದಿದ್ದೀನಿ. ಏ ಮಂತ್ರವಾದಿ, ತೋರ್ಸೋ ನಿನ್ ಪ್ರತಾಪನ. ತೋರಿಸ್ತೇನೆ. ಅನುಭವಿಸುವಂತೆ. ಒಳ್ಳೆ ಕಥೆ. ಸತ್ ಮೇಲೆ ಇನ್ನೇನು ಅನುಭವಿಸ್ತಾರೆ. ಗುರುಗಳೇ, ತೋರಿಸಿ ನಿಮ್ಮ ಪ್ರತಾಪನ. ತೋರಿಸ್ತೇನೆ. ಮೋಡಿ ಮಾಡಿ ನಿನ್ನ ಪ್ರಾಣ ತೆಗೆದು ಬರ್ತೇನೆ. ನಿನಗೆ ಸಾಯೋ ಕಾಲ ಬಂದಿದೆ, ಸಾಯಿ. ನಿನ್ನ ತಂತ್ರ ಮಂತ್ರಗಳನ್ನು ಧೂಳು ಮಾಡುವವನು ಆ ಮಹಾಶಿವನು. ಅವನ ಪರಮ ಭಕ್ತ ನಾನು. ಅದೇನ್ ತೋರಿಸ್ತೀಯ ತೋರಿಸು. ಜಯ ಭೂತೇಶ್ವರಿ. ಜಯ ಮಂತ್ರೇಶ್ವರಿ. ಜಯ ಸಕಲೇಶ್ವರಿ. ಏಯ್, ಈ ಕುಂಬಳಕಾಯಿ ಮಂತ್ರಕ್ಕೆ ಇಲ್ಲಿ ಇಟ್ಟಿನಿ. ಇದನ್ನ ಎತ್ತಿ ಜಯಿಸಿ ನೀನು ಉಳ್ಕೊ. ಆಗ ನಾನು ನಿನ್ನ ದಾಸನಾಗ್ತೇನೆ.
ಇಲ್ದೆ ಹೋದ್ರೆ ನೀನು ಸತ್ತು ಯಮಲೋಕ್ ಸೇರ್ತಿ ಜೋಕೆ. ಜಯ ಭೂತೇಶ್ವರಿ. ಓಂ ನಮಃ ಶಿವಾಯ. ಜಯ ಪ್ರೇತೇಶ್ವರಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಃ ಶಿವಾಯ. ಕುಂಬಳಕಾಯಿ ಹೊಡೆದೆ ಅಂತ ಅಹಂಕಾರ ಪಡಬೇಡ, ನಿನ್ನ ಸಾಯಿಸ್ಬಿಡ್ತೀನಿ. ಜಯ ಮಂತ್ರೇಶ್ವರಿ. ಉತ್ತಿಷ್ಟ ಉತ್ತಿಷ್ಟ ದಂಡೇಶ್ವರ. ಉತ್ತಿಷ್ಟ ಉತ್ತಿಷ್ಟ ದಂಡೇಶ್ವರ. ಉತ್ತಿಷ್ಟ ಉತ್ತಿಷ್ಟ ದಂಡೇಶ್ವರ. ಜಯ ಮಂತ್ರೇಶ್ವರ. ಜಯ ಸಕಲೇಶ್ವರಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇಷ್ಟೆಲ್ಲ ಜಯಿಸಿದ್ದಕ್ಕೆ ಅಹಂಕಾರ ಪಡಬೇಡ, ನಿನಗ ಇವತ್ತು ಮುಗಿಸೇ ಬಿಡ್ತೀನಿ. ಜಯ ಶಾಕಿನಿ. ಜಯ ಶಾಕಿನಿ. ಜಯ ಶಾಕಿನಿ. ಜಯ ಶಾಕಿನಿ. ಜಯ ಶಾಕಿನಿ. ಜಯ ಶಾಕಿನಿ. ಎದ್ದು ಬಾ. ಜಯ ಶಾಕಿನಿ, ಎದ್ದು ಬಾ. ನನ್ನ ಪ್ರತಿಸ್ಪರ್ಧಿಯನ್ನು ಮುಗಿಸು. ಹೇಳು ಹೇಳು. ಹೋಗು. ಹೋಗು. ಓಂ ನಮಃ ಶಿವಾಯ. ಶಂಭೋ ಶಂಕರ. ಜೈ ಮಹಾದೇವಿ. ನನ್ನನ್ನು ಹೊಡಿತಾ ಇರೋ ಈ ಪಿಶಾಚಿ ಆ ಮಂತ್ರವಾದಿಯನ್ನು ಹೊಡೀಲಿ. ಜೈ ಮಹಾದೇವಿ. ಜೈ ಮಹಾದೇವಿ. ಅಯ್ಯೋ. ಅಯ್ಯೋ, ಕಾಪಾಡು ಕಾಪಾಡು ಕಾಪಾಡು, ನನ್ನನ್ನು ಕಾಪಾಡು.
ನಾನು ನಿನಗೆ ಶರಣಾಗತನಾಗಿದ್ದೇನೆ. ಮಂತ್ರವಾದಿ, ನಿನ್ನ ಮಂತ್ರಶಕ್ತಿ ಎಲ್ಲ ಮುಗಿದು ಹೋಯ್ತು. ಹೌದು, ಮುಗಿದು ಹೋಯಿತು. ನಿರಪರಾಧ ಜನಗಳನ್ನ ಪೀಡಿಸ್ತೀಯ? ಇಲ್ಲ ಇಲ್ಲ ಇಲ್ಲ. ಮಹಾದೇವಿ ತನ್ನ ಮಕ್ಕಳನ್ನು ಕಾಪಾಡುವ ಮಹಾಶಕ್ತಿ. ಅವಳಿಗೆ ಶರಣಾಗತನಾಗಿ ತಪ್ಪಾಯಿತು ಎಂದು ಬೇಡಿಕೊ. ಇಲ್ಲವಾದರೆ ಸಾಯೋವರೆಗೂ ನಿನಗೆ ತಪ್ಪಿದ್ದಲ್ಲ. ಇನ್ನೂ 2. ಅಯ್ಯೋ ಅಯ್ಯೋ ಅಯ್ಯೋ, ಮಹಾದೇವಿ ಮಹಾದೇವಿ, ನನ್ನ ಅಪರಾಧವನ್ನು ಕ್ಷಮಿಸು. ನಾನು ನಿನಗೆ ಶರಣಾಗತನಾಗಿದ್ದೇನೆ. ಆ ಜನ್ಮ ಪರ್ಯಂತ ನಿನಗೆ ದಾಸನಾಗಿದ್ದೇನೆ. ಭೂತ ಪ್ರೇತ ಪಿಶಾಚಾದಿ ಪೀಡೇನ ತಸ್ಯೇನ ಜಾಯತೆ. ಮಂತ್ರವಾದಿ, ನಿನ್ನ ಅಟಾಟೋಪದ ವೇಷಭೂಷಣಗಳನ್ನು ಕಳಚಿ ನನ್ನೊಂದಿಗೆ ನಡಿ. ಅಪ್ಪಣೆ. ಅಕ್ಕೋ, ಗುರುಗಳು ಸೋತು ಅವ್ರ ಹಿಂದನೆ ದಾಸನಾಗಿ ಹೊರಟು ಹೋದ್ರಲ್ಲಿ ನಮಗೆ ಭಿಕ್ಷಾ ಬೇಡು ಪ್ರಸಂಗ ಬಂತಲ್ಲಿ. ನೀನ್ ಬೇಕಾದ್ರೆ ಭಿಕ್ಷೆ ಬೇಡ್ಕೋ, ನಾನಂತ ಅವ್ರ ಹಿಂದೆನೆ ಹೋಗ್ತೀನಿ. ಅಕ್ಕೋ 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 ಯಾಕೋ? ಎಷ್ಟೋತ್ರಿ ಇನ್ನ ಇವ್ರಮ್ಮ ಬರ್ಲೇ ಇಲ್ಲ. ಏ ಸುಮ್ನಿರು, ಯಾಕೆ ಒದರ್ತಿ? ಅಗೋ ಯಾರೋ ಬರ್ಲಿಕ್ಕತ್ತಾರ. ಅಮ್ಮ ಅಮ್ಮ, ನಾನು ದೇಶಗಳನ್ನು ತಿರುಗಿ ಬರುತ್ತಿದ್ದಾಗ ಒಂದು ಊರಿನಲ್ಲಿ ಇವನು ತನ್ನನ್ನು ತಾನು ಮಹಾಮಾಂತ್ರಿಕನೆಂದು ಹೇಳಿಕೊಂಡು ಜನಗಳ ಮುಂದೆ ಪೌರುಷ ಕೊಚ್ಚಿಕೊಳ್ಳುತ್ತಿದ್ದ. ಇವನನ್ನು ಸೋಲಿಸಿ ನನ್ನ ದಾಸನನ್ನಾಗಿ ಮಾಡಿಕೊಂಡು ಬಂದೆ. ಏನಂದೆ? ನನ್ನ ದಾಸನನ್ನಾಗಿ ಮಾಡಿಕೊಂಡು ಬಂದೆ ಎಂದೆ. ಕುಮಾರ, ದಾಸ ಎಂದು ಹೇಳಬಾರದು. ಯಾರಿಗೆ ಯಾರು ದಾಸರು? ಮನುಷ್ಯರು ಮನುಷ್ಯರನ್ನ ದಾಸ ಎಂದು ಹೇಳಲೇಬಾರದು. ಎಲ್ಲರೂ ಆ ಶಿವನಿಗೆ ದಾಸರು. ವಿದ್ಯೆಯಲ್ಲಿ ನೀನಿವನನ್ನು ಜಯಿಸಿದ್ದರೂ ಇವನು ನಿನಗೆ ದಾಸನಲ್ಲ, ಸಹೋದರ. ನಿಮ್ಮ ಅಪ್ಪಣೆ ತಾಯಿ. ಇನ್ನು ಮೇಲೆ ನೀವಿಬ್ಬರು ಪ್ರೀತಿಯಿಂದ ಒಟ್ಟಾಗಿ ಬಾಳಿ. ಅಮ್ಮ, ಕಾಡಿನಲ್ಲಿ ಬೇಕಾದಷ್ಟು ಪ್ರಾಣಿಗಳಿವೆ. ನಾನು ಇವನು ಬೇಟೆಗೆ ಹೋಗಿ ಬರುತ್ತೇವೆ. ಕುಮಾರ, 2 ಒಳ್ಳೆ ಜಿಂಕೆಗಳನ್ನು ತಂದಿಲ್ಲಿ ಬಿಡು. ಅಪ್ಪಣೆ ತಾಯಿ. ಬಾ. ಹೌದಾ? ಕುಮಾರಿ ರತ್ನ, ರಾಜಕುಮಾರಿ, ಏನ್ ಮಾಡ್ತಿದ್ಯಮ್ಮ? ಏನೂ ಇಲ್ಲಪ್ಪ, ಸಖಿಯರ್ ಜೊತೆ ಮಾತಾಡ್ತಾ ಇದ್ದೀನಿ. ಹಾ, ಬಹಳ ಸಂತೋಷ. ನೀನ್ ಇಲ್ಲೇ ಹಾಯಾಗಿರು, ನಾನು ಬೇಟೆಗೆ ಹೋಗಿ ಬಂದ್ಬಿಡ್ತೀನಿ. ಅಪ್ಪ, ಬೇಟೆಗೆ ಹೋಗ್ತಾ ಇದ್ದೀರಾ? ನಾನು ಬರ್ತೀನಪ್ಪ. ಬೇಡಮ್ಮ, ಮೊದ್ಲೇ ಕಾಡು, ಹುಲಿ, ಚಿರತೆ, ಕರಡಿ ಇವುಗಳ ಕಾಟ, ಪ್ರಾಣಾಪಾಯ. ನೀನ್ ಇಲ್ಲೇ ಸಖಿಯರ್ ಜೊತೆ ಹಾಯಾಗಿರು, ನಾನು ಹೋಗಿ ಬಂದ್ಬಿಡ್ತೀನಿ. ನೀವಿರೋವಾಗ ನನಗೇನಪ್ಪ ಭಯ? ಅದು ಅಲ್ಲದೆ ಅಂತಃಪುರದಲ್ಲಿ ಇದ್ದು ನನಗೆ ತುಂಬಾ ಬೇಸರವಾಗಿದೆ. ಕಾಡ್ನಲ್ಲಿ ಓಡಾಡ್ಕೊಂಡು ಪ್ರಕೃತಿ ಸೌಂದರ್ಯ ನೋಡ್ಬೇಕು ಅನ್ನೋ ಆಸೆಯಾಗಿದೆ ಅಪ್ಪ. ನಾನು ಬರ್ತೀನಿ. ಕೂಡ್ದು, ನೀನು ಬರ್ಕೂಡ್ದು, ಇಲ್ಲೇ ಹಾಯಾಗಿರಮ್ಮ, ನಾನು ಹೋಗಿ ಬಂದ್ಬಿಡ್ತೀನಿ. ಸೇನಾಧಿಪತಿ, ರಾಜಕುಮಾರಿ ಅಂತಃಪುರದಿಂದ ಹೊರಗಡೆ ಹೋಗಲೇ ಕೂಡ್ದು. ಇದು ನನ್ನ ಕಟ್ಟಪ್ಪಣೆ. ಜಾಗ್ರತೆ. ನಾನು ಬೇಟೆಗೆ ಬರ್ತೀನಿ ಅಂದ್ರೆ ಅಪ್ಪ ಬೇಡ ಅನ್ಬಿಟ್ರು. ನೀವು ಹೋಗ್ಲೇಬೇಕಾ ರಾಜ್ಕುಮಾರಿ? ಸ್ವಲ್ಪ ಇರಿ. ಮಹಾರಾಜ ಹೇಳಿದ್ ಗೊತ್ತಾಯ್ತೇನಿಯಾ? ಅವ್ರು ನನಗೆ ಹೇಳಿಲ್ಲ, ಅವರು ನಿಮ್ಗೆ ಹೇಳಿದ್ದು. ನೀವು ಕೇಳಿ ನನಗೆ ಹೇಳಬೇಕು, ನಾನ್ ಕೇಳಿ ನನ್ನ ಬಾಲಕ್ ಹೇಳಬೇಕು. ಅದಲ್ವಾ ಮುಟ್ಟಾಳ? ರಾಜ್ಕುಮಾರಿ ಅಂತಃಪುರಾನ ಬಹಳ ಜಾಗರೂಕತೆಯಿಂದ ಕಾಯ್ಬೇಕು. ಒಂದು ನೊಣನ ಒಳಗಡೆ ಹೋಗ್ಕೂಡ್ದು, ಒಂದು ನೊಣನ ಹೊರಗಡೆ ಬರ್ಕೂಡ್ದು. ಆಹಾ, ನೊಣ ಒಳಗಡೆ ಹೋಗ್ಕೂಡ್ದು, ನೊಣ ಹೊರಗಡೆ ಬರ್ಕೂಡ್ದು. ಏನೋ ಅದು? ನೊಣ ಒಳಗಡೆ ಹೋಗ್ತಿತ್ತು, ಹಿಡಿದು ಬಿಟ್ಟೆ. ಏನ್ ಮೂಗಿನೊಳಕ? ಅದಲ್ವಾ ಮುಟ್ಟಾಳ? ಅಂತಃಪುರದೊಳಗೆ ಯಾರು ಪ್ರವೇಶ ಮಾಡ್ಕೂಡ್ದು, ಒಳಗಡೆಯಿಂದ ಹೊರಗಡೆ ಯಾರು ಬರ್ಕೂಡ್ದು. ಅದು ಮನುಷ್ಯರು ಒಳಗಡೆ ಹೋಗ್ಕೂಡ್ದು, ಹೊರಗಡೆ ಬರ್ಕೂಡ್ದು, ಅಷ್ಟೇ ತಾನೆ? ಅದ್ಯಮ್ಮ ಯಾರಲ್ಲಿ? ರಾಜ್ಕುಮಾರಿ, ಮಹಾರಾಜರ ಅಪ್ಪಣೆ ಹಾಗೆ ಸೈನಿಕರೆಲ್ಲ ಅಂತಃಪುರ ಸುತ್ತಲೂ ಕಾವಲು ಕಾಯ್ತಿದ್ದಾರೆ. ಸೇನಾಧಿಪತಿ ಬಾಗಿಲಲ್ಲೇ ನಿಂತಿದ್ದಾನೆ. ಹಾಗಾದ್ರೆ ನಾವು ಕಾಡಿಗೆ ಹೋಗೋದು ಹೇಗೆ? ಬಾಯ್ಲಿ. ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ನೀನ್ ಅವಳ ಕೇಳೋದಕ್ಕೆ? ನಿಮ್ಮ ಅಜ್ಜಿ ಕಣೆ. ನಮ್ಮ ಅಜ್ಜಿನ? ನಾನ್ ನಿಮ್ಮ ಅತ್ತೆ. ನಮ್ಮ ಅತ್ತೆ ನಾ ಕತ್ತೆ. ನೀನ್ ಅವಳ ಕೇಳ. ನೀನ್ ಅವಳ ಜಗಳಾಡ್ತಾ ಇದ್ರಲ್ರಿ ನೀವು? ಕೇಳೋದಕ್ಕೆ ಕೋಳಿಕಲ್ಲ ಹಾಕ್ತಿ ನೋಡು. ಅವನ ಮೇಲೆ ಅಕ್ಕೆ ಕೈ ಮಾಡ್ತೀಯ?
ಅವನ್ಗೆ ನೋಡಿಯೋದು ನಿನ್ಗೂ ಹೊಡಿತೀನಿ ಏನಂದ್ರೆ ನಾನು ಚಾಮುಂಡೇರ ನಾಯಿ ತರ ಕಿತ್ತಾಡ್ತಿರಲ್ರೇ, ನಾಯಿ ತರ. ನಾವ್ ಹೆಂಗಾದ್ರೂ ಕಚ್ಚಾಡ್ತೀವಿ, ಅದನ್ ಕಳಕ್ ನೀನ್ ಯಾರು? ನಿನ್ ಕೆಲ್ಸ ನೀ ಸರಿಯಾಗಿ ಮಾಡು, ತಲೆ ಎಲ್ಲ ಆಡ್ಬೇಡ. ತಲೆಯಲ್ಲಿ ಹೊರಟೋದು ಬಾಯಿ. ನಿನ್ ಬಾಯಿ ಮಣ್ಣು ಹಾಕ. ಎಲ್ಲ ಇವಳ ಬಾಯಿ ಮಣ್ಣು ಹಾಕಲ್ವೇ, ಬೆಂಕಿ ಹಾಕಿ ಸುಡ್ತೀವಿ. ಏನಾದ್ರೂ ಮಾಡಿಸ್ಕೋ. ಬರೋ ಸಖಿ, ಉದ್ಯಾನವನಕ್ಕೆ ಹೋಗಿ ಆಟ ಆಡ್ಕೊಳ್ಳೋಣ. ಆಟ ಆಡೋ ವಯಸ್ಸು ಜೂಟಾಟ ಆಡ್ತಾರಂತೆ. ಟೈ 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 ಅಂತ ಯಾಕೆ ಹೋಗ್ತಿದಾರೆ? ಕಿತ್ತಾಡ್ತಿದ್ರು ಇವ್ರೆ, ಜಗಳಾಡ್ತಿದ್ರು ಇವ್ರೆ. ಈಗ ನೋಡು ಹೆಗಲ ಮೇಲೆ ಕೈ ಹಾಕೊಂಡು ಹೇಗೆ ಹೋಗ್ತಿದಾರೆ ಅಲ್ವಾ? ಏನೇ ಆಗ್ಲಿ, ರಾಜ್ಯದ ಮಹಾಸೇನಾಧಿಪತಿಗಳಾದ ನಿಮಗೆ ಅಂತಃಪುರದ ಏಕೈಕ ಸ್ತ್ರೀಯರಿಂದ ಇಷ್ಟೊಂದು ಅವಮಾನ ಆಗಬಾರ್ದಾಗಿತ್ತು. ಲೋ, ಅದು ಅವಮಾನ ಅಲ್ಲ ಕಣಯ್ಯ, ಅವಳು ನನಗ್ ಮಾಡಿದ ಪ್ರೇಮಾಯಣ. ಪ್ರೇಮಾಯಣ. ಈ ಪ್ರೇಮಾಯಣದ ಅನುಭವ ನನಗೂ ಆಯ್ತಲ್ಲ. ಏಯ್ ನಿಂದ್ರು, ನೀ ಯಾಕೆ ಬರ್ತೀಯ? ನಮ್ ಹಿಂದೆ ಬೆನ್ನ ಹತ್ತದ ಬೇಕಾದಂಗ ನಾವು ಬರೋದ್ರಾಗ ಮನೆಗೆ ಹೋಗಿ ರುಚಿ ರುಚಿ ಅಡಿಗೆ ಮಾಡು. ರುಚಿ ರುಚಿ ಅಡ್ಗೆ. ಅಣ್ಣ, ನನಗೊಂದು ಸಂದೇಹ ನೋಡು. ಏನಪ್ಪ? ಅಮ್ಮನಿಗೆ ಯಾಕೆ ಬಂದು ಜಿಂಕೆ ಮೇಲೆ ಆಸೆ? ಅಂದ್ರೆ ಜಿಂಕೆ ಮಾಂಸ ತಿನ್ಲಿಕ್ಕೇನು? ಚೇಚೆ, ಅಮ್ಮ ಅಂತ ಅವಳಲ್ಲ, ಪ್ರಾಣಿಗಳಿರೋದು ಸಾಕೋದಕ್ಕೆ. ಅಂದ್ರೆ ನೀನ್ ಪ್ರಾಣಿ ಅಲ್ಲೇನು? ವಟ ವಟ ಮಾತಾಡ್ಬೇಡ. ನೋಡು, ಈ ಸ್ಥಳದಲ್ಲೇ ಜಿಂಕೆಗಳು ಬರೋದು. ಆಹಾ, ಓಹೋ, ಇಲ್ಲೇನಾ? ಅಂದ್ರೆ ನಾ ಬಲಿ ಕಟ್ತೀನಿ, ನೀ ಮ್ಯಾಲ ಹತ್ತು. ನಡಿ. ಈ ಪ್ರಕೃತಿ ಸೌಂದರ್ಯ ನೋಡ್ತಾ ಇದ್ರೆ ಎಷ್ಟೊಂದು ಆನಂದವಾಗುತ್ತೆ. ಪ್ರಕೃತಿ ಅಂದ್ರೆ ಏನ್ ಗೊತ್ತಾ? ಪ್ರ ಅಂದ್ರೆ ಹಿಂದಿಂತು, ಕೃತಿ ಅಂದ್ರೆ ಮಾಡಿದ ಕೆಲಸ ಅಂದ್ರೆ ಕರ್ಮ. ಈ ಮರಗಿರಿಗಳೆಲ್ಲ ಏನ್ ಕರ್ಮ ಮಾಡಿದ್ಯೋ ಏನು? ಅದೆಲ್ಲ ತತ್ವ ಹೇಳೋ ಜನರ ಅಭಿಪ್ರಾಯ, ನಮಗೇನ್ ಸಂಬಂಧ? ಇದನ್ನೆಲ್ಲ ನೋಡಿ ಸಂತೋಷ ಪಡೋದಷ್ಟೇ ನಮ್ ಕೆಲಸ. ಬನ್ನಿ ಹೋಗೋಣ. ಅದು ಇಲ್ವಲ್ಲ, ಎಲ್ಲಾದ್ರೂ ಹುಲಿ ಬಾಯಿ ಸಿಕ್ಕೊಂಡಿದ್ರೆ ಈಗ ಈ ಕಡೆ ಹೋಗ್ಲಿ, ನಾನು ನೋಡ್ಕೊಂಡ್ ಬರ್ತೀನಿ. ರಾಜ್ಕುಮಾರಿ, ರಾಜ್ಕುಮಾರಿ, ಜಿಂಕೆ ಬಿತ್ತಾ? ಜಿಂಕೆ ಬಿತ್ತು.
ರಾಜ್ಕುಮಾರಿ ರಾಜ್ಕುಮಾರಿ ಸೌಖ್ಯನಾ? ಹಾ, ಬನ್ನಿ ಹೋಗೋಣ. ಬನ್ನಿ. ಬೆನ್ನು ಹಚ್ಚಿದ ಬೇತಾಳ ತರ ನೀನಾಕ್ ಹಿಂದೆ ಬರ್ತಿದ್ಯಾ? ಒಳ್ಳೆ ಶಿವ ಪೂಜೆಯಲ್ಲಿ ಕರಡಿ ಬಂದ ಹಾಗೆ ನಮ್ಮಿಬ್ಬರ ಮಧ್ಯೆ ನೀ ಯಾಕೆ ಬಂದೆ? ಏಯ್, ಇವರು ಮಾರ್ತಾಂಡಪುರದ ರಾಜಕುಮಾರಿ. ಇವ್ರ ಯೋಗ್ಯತೆ ಏನು, ನಿನ್ನ ಯೋಗ್ಯತೆ ಏನು? ನೀನು ಸೇವಕಿನ? ನಿನ್ನ ಯೋಗ್ಯತೆ ಏನು, ಅವ್ರ ಯೋಗ್ಯತೆ ಏನು? ಕಸ ಗುಡಿಸೋ ನೀನು ರಾಜ್ಕುಮಾರಿ ಬೆನ್ ಹತ್ತಿದ್ಯಲ್ಲ, ಹೋಗೋಗ್. ಏಯ್, ದೂರ ನಿಲ್ಲು. ರಾಜ್ಕುಮಾರಿ ಕೈ ಮುಟ್ಟಿದ್ರೆ ಮಹಾರಾಜರಿಗೆ ಹೇಳಿ ನೇಣು ಹಾಕ್ತೀವಿ. ನನ್ನ ನೇಣು ಹಾಕೋವನು ಯಾವನೇ ಅವನು ಭೂಪತಿ? ನೀನ್ ನನ್ನ ನೇಣು ಹಾಕಿಸ್ತೀಯ? ನೀವು ಅರಮನೆಗೆ ಬನ್ನಿ, ಅಲ್ಲೇ ಮಾತಾಡೋಣ. ಒಂದ್ಮಳ ಹೋಗೋಣ. ಏಯ್, ಹೆಣ್ಣು ಹುಡುಗರ ಸಂಗಟ ಆಟ ಆಡ್ತೀಯಾ? ನಿಮ್ ತಾಯಿ ಹೇಳಿದ್ ಮರ್ತು ಬಿಟ್ಟೆ? ಅವ್ರಿಗೆ ಹೇಳಿ ಒದಿಸ್ತೀನಿ ನಡಿ. ಎಲ್ಲ ಇವನ ನನ್ನ ಹತ್ರ ಸೋತ ಅವಮಾನಕ್ಕೆ ಅಮ್ಮನ ಕೈಯಲ್ಲಿ ಓದಿಸ್ತೀಯ? ನಡಿ ನಡಿ. ಅಮ್ಮ ಅಮ್ಮ, ನಿನ್ ಮಾತು ಕೇಳಿದೆ ಶಿವದಾಸ ಬಹಳ ತಪ್ಪು ಮಾಡ್ಲಿಕ್ಕತ್ತಾನ. ಏನಪ್ಪ, ಏನ್ ತಪ್ಪು ಮಾಡಿದೆ? ಅವ ಹೇಳಂಗಿಲ್ಲ, ನಾ ಹೇಳ್ತೀನಿ ಕೇಳ್ರಿ. ಮಾರ್ತಾಂಡಪುರದ ರಾಜ್ಕುಮಾರಿ ಕೈ ಹಿಡಿದು ಅದು ಇದು ಏನೇನೋ ಮಾತಾಡ್ತಾನೆ. ಹೆಣ್ಣು ಹುಡುಗಿಯ ಕೈ ಹಿಡಿಯುವಷ್ಟು ಧೈರ್ಯ ಬಂತೇ ನಿನಗೆ? ಕಾಮ ಮದಗಳಿಂದ ಪ್ರಚೋದಿತನಾಗಿ ಮೋಹಕ್ಕೆ ಬಲಿಯಾದೆ. ಇದು ಮಹಾಪಾಪ, ಅಕ್ಷಮ್ಯ ಅಪರಾಧ. ಅಮ್ಮ, ನಾನು ಕಾಮಕ್ರೋಧಗಳಿಂದ ಅವಳ ಕೈ ಹಿಡಿಯಲಿಲ್ಲ. ರಾಜಕುಮಾರಿಯೇ ನನ್ನಲ್ಲಿ ಪ್ರೀತಿ ತೋರಿದಳು. ಪ್ರತಿಯಾಗಿ ನಾನು ಅವಳನ್ನು ಮೋಹಿಸಿದೆ. ಮೋಹಕ್ಕೆ ಬಲಿಯಾದವನು ಶಿವಭಕ್ತನಲ್ಲ. ಕಾಮ ಕ್ರೋಧ ಮದ ಮಾತ್ಸರ್ಯಗಳನ್ನು ನಿರ್ಮೂಲ ಮಾಡಿಕೊಂಡು ಶಿವನ ಧ್ಯಾನ ಮಾಡುವವನೇ ಶಿವಭಕ್ತ. ಅಮ್ಮ, ನಾನು ಅವಳನ್ನು ಮನಸಾರ ಪ್ರೀತಿಸಿದ್ದೇನೆ. ಪ್ರೀತಿ ರಾಜಕುಮಾರಿ ಅವಳೆಲ್ಲಿ? ಕಾಡಿನಲ್ಲಿ ಗೆಡ್ಡೆಗೆಣಸುಗಳನ್ನು ತಿಂದುಕೊಂಡಿರೋ ನೀನೆಲ್ಲಿ? ಈ ಭ್ರಾಂತಿಯನ್ನು ಬಿಟ್ಟು ಬಿಡು. ಅಮ್ಮ, ಅವಳು ಸಿಗದೆ ಹೋದಲ್ಲಿ ನಾನು ಪ್ರಾಣ ಬಿಡಲಿಕ್ಕೂ ಸಿದ್ಧನಿದ್ದೇನೆ. ಆನೆಗೆ ಹಿಡಿಲಿಕ್ಕೆ ಆಡಿಗೆಳ ಶಕ್ತಿ. ಅಮ್ಮನ ಮಾತು ಕೇಳಿ ಬುದ್ಧಿವಂತನಾಗೋ. ದೇವಿ ಮನಸ್ಸು ಮಾಡಿದರೆ ಎಲ್ಲವೂ ಸಾಧ್ಯ. ಹೋಗಿ ಅವಳನ್ನೇ ಕೇಳು. ನಿನ್ನ ತಾಯಿ ನಾನಾಗಿದ್ದರು ನಾನು ನಿನ್ನನ್ನು ಒಪ್ಪಿಸಿದ್ದು ಆ ದೇವಿಗೆ. ಆ ದೇವಿ ನಿನ್ನನ್ನು ಬೇರೆಯಾರಿಗೂ ಒಪ್ಪಿಸಿ ಚೆನ್ನಾಗಿ ಸಾಕಿ ಬೆಳೆಸೋ ಹಾಗೆ ಮಾಡಿದ್ದಾಳೆ. ಮಾನಾಪಮಾನಗಳು ಆ ತಾಯಿಗೆ ಸೇರಿ. ಹೋಗಿ ಅವಳನ್ನೇ ಕೇಳಿಕೊ. ನನ್ನನ್ನು ಆಶೀರ್ವದಿಸಿ ಜಯಶಾಲಿಯಾಗಿ ಬಾ ಎಂದು ಹರಸು ತಾಯಿ. ನಿನ್ನ ಮನಸ್ಸಿನ ಇಚ್ಛೆ ಸತ್ಯವಾಗಿದ್ದರೆ ಆ ದೇವಿಯೇ ನಿನಗೆ ಒಳ್ಳೆಯದನ್ನು ಮಾಡುತ್ತಾಳೆ. ಹೋಗಿ ಬಾ. ಧನ್ಯೋಸ್ಮಿ. ತಾಯಿ, ಈ ನಿನ್ನ ಮಗನ ಇಚ್ಛೆಯನ್ನು ಪೂರ್ತಿ ಮಾಡು. ಅವಳು ನನ್ನನ್ನು ಪ್ರೀತಿಸಿದ್ದಾಳೆ, ನಾನೂ ಅವಳನ್ನು ಪ್ರೀತಿಸಿದ್ದೇನೆ. ನಾವಿಬ್ಬರೂ ಸತಿಪತಿಯರಾಗಿ ಇಬ್ಬರೂ ಜೊತೆಯಾಗಿ ಬಂದು ನಿನ್ನ ಪಾದ ಪೂಜೆ ಮಾಡಲು ಅನುಗ್ರಹಿಸಬೇಕು ದೇವಿ. ಓಂ ಮಹಾದೇವಿ, ಓಂ ಮಹಾದೇವಿ, ಓಂ ಮಹಾದೇವಿ, ಓಂ ಮಹಾದೇವಿ, ಓಂ. ಭಕ್ತ, ನಿನ್ನ ಶಿಷ್ಯನಾಗಿರೋ ಈ ಮಂತ್ರವಾದಿಯನ್ನು ನಿನ್ನ ಸಹಾಯಕನನ್ನಾಗಿ ತೆಗೆದುಕೊಂಡು ನಿನ್ನ ಕೆಲಸವನ್ನು ಸಾಧಿಸಿಕೊ. ಶುಭವಾಗಲಿ. ತಾಯಿ ಅನುಜ್ಞೆಯಾಗಿದೆ. ನೀನು ಈಗ ನನಗೆ ಸಹಾಯ ಮಾಡಲೇಬೇಕು. ದೊಡ್ಡ ಮನಸ್ಸು ಮಾಡಿ ನನ್ನ ಕಾರ್ಯ ನೆರವೇರಿಸಿಕೊಡು. ತಾಯಿಯ ಮಹಾಭಕ್ತನಾದ ನಿನಗೆ ನನ್ನಿಂದಾಗುವ ಸಹಾಯ ಏನು? ನಾನು ಈಗ ಅರಮನೆಗೆ ಹೋಗಿ ರಾಜಕುಮಾರಿಯನ್ನು ನೋಡಲೇಬೇಕು. ಅಂದರೆ ಅಮ್ಮನ ಆಜ್ಞೆಯನ್ನು ತಿರಸ್ಕರಿಸ್ತೀಯೇನು? ಅದಿರಲಿ, ಮೊದಲು ನಮ್ಮ ಕಾರ್ಯ ಸಾಧಿಸೋಣ, ನಡಿ. ಇವನೇ ರಾಜ್ಕುಮಾರಿ. ರಾಜ್ಕುಮಾರಿ ಅಂತ ಅರಮನೆ ಸುತ್ತ ಸುತ್ತ ಇದ್ದಿದ್ದು ಇವನೇ ತಾನೆ? ಹೌದು. ರತ್ನಮಾಲಾ, 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 ರತ್ನಮಾಲಗಳ ದರ್ಶನವಾಗಬೇಕು ನನಗೆ. ರತ್ನಮಾಲಾ, 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 ರತ್ನಮಾಲಾ,
ರತ್ನಮಾಲಾ 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 ಅಯ್ಯೋ, ಎದುಳಿ ಮೇಲೆ ಏನೆಲ್ಲ ಮನೆ ಬಿಟ್ಟಿದ್ದೀರ? ಎದುಳಿ ಮೇಲೆ ಅವ್ನು ಕಾಣಿಸ್ತಾನೆ ಇಲ್ಲ. ಅಂತಪುರ ನುಗ್ಗಿದ್ರೆ ಏನೋ, ಬನ್ನಿ ಬೇಗ. ಎದುಳಿ ಮೇಲೆ. ಪ್ರಭುಗಳಿಗೆ ನಮೋ ನಮಃ. ಏನು ಸಮಾಚಾರ? ರಾಜಕುಮಾರಿಯನ್ನು ಕಾಮದೃಷ್ಟಿಯಿಂದ ನೋಡಿದ್ದೇ ಅಲ್ಲದೆ ನಮಗೆ ನಾನಾ ವೇಷಗಳಿಂದ ಮೋಸ ಮಾಡಿದ ಈ ರಾಜದ್ರೋಹಿ ನಡೆದು ತಂದಿದ್ದೇವೆ. ಓಹೋ, ಇವನೇಯೋ? ಇವನ ಅಪರಾಧಕ್ಕೆ ತಕ್ಕ ಶಿಕ್ಷೆಯಾಗಲೇಬೇಕು. ಅಪ್ಪಣೆಯಾಗಬೇಕು. ಇವನು ರಾಜಕುಮಾರಿಯನ್ನು ಮರೆಯಲೇಬೇಕು. ಸಾಧ್ಯವಿಲ್ಲ. ನನ್ನ ಪ್ರಾಣ ಹೋದರೂ ಸಾಧ್ಯವಿಲ್ಲ. ಅದನ್ನು ನಾವು ಸಾಧ್ಯ ಮಾಡುತ್ತೇವೆ. ಸೇನಾಧಿಪತಿ, ಇವನನ್ನು ಕಬ್ಬಿಣದ ಸರಪಳಿಯಿಂದ ಕಟ್ಟಿ ಮದಿಸಿದ ಆನೆ ಇರುವ ಕಾರಾಗೃಹಕ್ಕೆ ತಳ್ಳಿಬಿಡಿ. ನಾಳೆಯೇ ಆನೆಯ ಕಾಲಿನಿಂದ ತುಳಿಸಿ ಇವನನ್ನು ಮುಗಿಸಿಬಿಡಿ. ಕರೆದುಕೊಂಡು ಹೋಗಿ. ಪ್ರಭುಚಿತ್ತ, ಎಳೆದೊಯ್ಯಿರಿ ಈ ರಾಜದ್ರೋಹಿಯನ್ನು. ಹೇಳ್ಕೊಂಡಿರೋ ಹೇಳ್ಕೊಬರ್ರ. ನಾನು ಹೇಳಿಲ್ಲ ಹಾಗೆ. ಲೇ, ಬಾಗಿಲು ತೆಗಿಯ. ತೆಗಿರೋ ಬಾಗಲ್ನ. ನಡೀರಿ. ನಡೀರೋ ಬೇಗ. ಲೇ, ನೀನೋಗಿ ಬೇಗ ತೆಗಿಯ. ಹೇಳ್ಕೊಂಬನ್ನಿ. ಬನ್ನಿ ಹೇಳ್ಕೊಂಡು. ತೆಗಿಯ ಬಾಗ್ಲ. ರಾಜ್ಕುಮಾರಿ ನೋಡೋದಕ್ಕೆ ಅಂತಃಪುರಕ್ಕೆ ಬಂದಿದ್ಯಾ? ಹೌದು. ಯಾಕೆ? ಯಾಕೆಂದ್ರೆ ರಾಜಕುಮಾರಿನ ನನ್ನ ಹೆಂಡತಿಯಾಗಿ ಮಾಡ್ಕೊಡೋದಕ್ಕೆ. ರಾಜ್ಕುಮಾರಿನ ಇವನ್ ಹೆಂಡತಿ ಮಾಡ್ಕೊಳ್ಳೋದಕ್ಕಂತೆ. ಅವಳು ಯಾವತ್ತಿದ್ರು ನನ್ನ ಹೆಂಡತಿ ಆಗೋಳು. ಮೂತಿ ನೋಡು, ಅವಳು ನನ್ನಂಥವನು ಮದುವೆ ಆಗ್ತಾಳೆ ಹೊರತು ನಿನ್ನಂಥ ಕೋತಿನಲ್ಲ. ಇವನಿಗೆ ಹಾಗೆ ಗೊತ್ತಾಯ್ತು? ಆಗ್ತಾಳೆ ಆಗ್ತಾಳೆ. ನೀನು ಯಮಸದನಕ್ಕೆ ಹೋಗಿ ಯಮದೂತ್ರನ ಮದುವೆ ಆಗ್ಬೇಕಷ್ಟೇ. ಇನ್ನೊಂದು ಸ್ವಲ್ಪ ಹೊತ್ತಾಳು. ನಿನ್ನನ್ನ ಆನೆ ಕಾಲಿನಿಂದ ತುಳಿಸಿ ಸಾಯಿಸ್ಬೇಕು ಅಂತ ಅಪ್ಪಣೆ ಆಗಿದೆ. ಆ ಕೆಲಸನ ನಾನೇ ಮಾಡ್ತೀನಿ. ನೋಡು, ನಿನ್ನ ಮೃತ್ಯು ಆನೆ ಸ್ವರೂಪದಲ್ಲಿ ಹೇಗೆ ನಿಂತಿದೆ ಅಂತ.
ಏನು ನಡಿಯ ನಡಿ ಯಾಕ ಬಂದೆ ಬಸರಿ ಮಜ್ಜಿಗೆ ಬಂದೆ ಮಾವ ಯಾಕ ಬಂದೆ ಏಯ್, ಸ್ನಾನ ಮಾಡ್ಬೇಕು ಅಂತ ಒಂದ್ ಗಳಿಗೆಯಿಂದ ಹೇಳ್ತಾನೆ ಇದ್ದೀನಿ, ಸುಮ್ನೆ ನಿಂತಿದ್ಯಲ್ಲೋ. ಇನ್ನೇನು ಕೊಡ ಹೊತ್ಕೊಂಡು ಕುಣಿಬೇಕೇನು? ನೀ ಕೂತ್ಕೋ, ಸೇದ್ ಬಿಟ್ಟು ನಿನ್ ತಲೆ ಮೇಲೆ ಸುರಿತೇನೆ. ಸುಮ್ನೆ ಮಾತಾಡ್ತೀಯ, ಬೇರೆ ಏನು ಇಲ್ಲ. ಏಯ್, ಏನ್ ಮಾಡ್ತಾ ಇದ್ದೀರಿ? ಅಕ್ಕ ತಣ್ಣೀರ್ ಸ್ನಾನ ಮಾಡ್ತಾಳಂತೆ. ಯಾಕ 3 ದಿನ ಹೊರಗೇನು? ಅಯ್ಯೋ ಸುಮ್ನೆ ಇರ್ರಿ, ನಿಮ್ಮನ್ ಮದ್ವೆ ಆದಾಗ್ಲಿಂದಲೂ ಯಾವ ತಿಂಗಳು ತಪ್ಪಿದೆ, ಪ್ರತಿ ತಿಂಗಳು ಇದ್ದೇ ಇದೆ. ಹೋಗ್ಲಿ, ಅದು ಸರಿ. ನಿನಗೆ ವಿಷಯ ಗೊತ್ತೇನು? ಏನದು? ಶಿವದಾಸಗ ಕಬ್ಬಿಣ ಸರಪಳಿಯಿಂದ ಬಿಗಿದು ಕಾರಾಗೃಹದಾಗ ಹಾಕ್ಯಾರ. ಮತ್ ನೀವ್ಯಾಕ್ ಸುಮ್ನೆ ಬಂದ್ರಿ? ನಾ ಏನ್ ಕಾದಾಡಿ ಬಿಡಿಸ್ಕೊಂಡ್ ಬರ್ಬೇಕಾಗಿತ್ತ? ಅಯ್ಯೋ, ಒಬ್ಬ ಸ್ನೇಹಿತನ್ಗೋಸ್ಕರ ಪ್ರಾಣನಾದ್ರೂ ಕೊಡೋಕ್ ಸಿದ್ಧವಾಗಿರ್ಬೇಕ್ರಿ. ನಿಮ್ಗಾಗ್ದಿದ್ರೆ ಹೇಳಿ, ನಾನ್ ಬಂದ್ ಬಿಡಿಸ್ತೀನಿ. ನಡೀರಿ. ನಡಿ ನಡಿ, ನೀ ಏನ್ ಹೆಂಗ್ಸು, ಏನ್ ಬೇಕಾದ್ರೂ ಮಾಡಬಹುದು. ನಡಿ ನಡಿ ಹೋಗೋಣ. ನಡಿ. ಈಗ ನೀ ಕೂತ್ಕೊಂತೀಯೋ ನಾನೇ ಕೂತ್ಕೊಂಡು ಸುರ್ಕೊಳ್ಳೋ? ಅಯ್ಯೋ, ಬರೀ ಸುರ್ಕೊಂಡ್ರೆ ಎಮ್ಮೆ ಮೈ ಎಲ್ಲಿ ನೆನೆಯುತ್ತೋ? ಹೋಗಿ ಬಾವಿಗೆ ಬೀಳು. ನಡೀರಿ, ಮುಂದೇನ್ ಮಾಡ್ಬೇಕು ಅನ್ನೋದನ್ನ ದಾರಿಲಿ ಹೇಳ್ತೀನಿ. ನಡೀರಿ. ನಡಿ ನಡಿ ಹೋಗೋಣ. ಲೋ ಮಹಾಕಾಯ, ನಾನು ರಾಜಕುಮಾರಿಯನ್ನು ಮದುವೆ ಆದ ಮೇಲೆ ಈ ಸಾಮ್ರಾಜ್ಯಕ್ಕೆ ನಾನೇ ಮಹಾರಾಜ, ನಾನೇ ಮಹಾಮಂತ್ರಿ. ಆಮೇಲೆ ನಮ್ಮ ಸಾಮ್ರಾಜ್ಯ ಕೇಳ್ಬೇಕೆ ಅಲ್ಲೋಲ ಕಲ್ಲೋಲ. ಅಯ್ಯಯ್ಯಪ್ಪ. ನಮಸ್ಕಾರ. ನಮಸ್ಕಾರ. ಯಾರು ನೀವು? ಇಲ್ಲಿಗೆ ಯಾಕೆ ಬಂದ್ರಿ? ನಿಮ್ಮನ್ನೇ ನೋಡಕ್ ಬಂದ್ವಿ. ನನ್ನನ್ನೇ? ಹೌದು. ಅವರೆಲ್ಲ ಬುದ್ಧಿ, ನಾನ್ ನಿಮ್ಮನ್ನ ನೋಡಕ್ ಬಂದಿದ್ದು. ನೀನ್ ಯಾಕೆ ಬಂದೆ? ನಾನ್ ಹೆಣ್ಣು, ನೀವು ಗಂಡು. ಒಂದ್ ಹೆಣ್ಣು ಒಂದ್ ಗಂಡನ್ನ ಯಾಕೆ ನೋಡಕ್ ಬರ್ತಾಳೆ ನೀವೇ ಹೇಳಿ? ಅರ್ಥವಾಯ್ತು ಅರ್ಥವಾಯ್ತು. ಮತ್ತೆ ಅವನನ್ನ ಯಾಕೆ ಕರ್ಕೊಂಡ್ ಬಂದೆ ಜೊತೆಲಿ? ಜಾಗ ತೋರ್ಸೋಕೆ? ತೋರ್ಸಿದ್ದಾಯ್ತಲ್ಲ, ಕಳ್ಸೋ. ಇರ್ಲಿ ಬಿಡಿ. ಆಹಾ, ನಿಮ್ ಮುಖನೋ ಕೋಟಿ ಮುಖ, ನಿಮ್ ಕಣ್ಣೋ ಮೇಕೆ ಕಣ್ಣು, ಆಹಾ ನಿಮ್ ಮಾತು ಗಿಳಿ ಮಾತು, ಹುಡುಗಿ ಹುಡುಗಿ. ಇದನ್ ವರ್ಣಿಸೋಕೆ ಬಾಯೇ ಸಾಲದು. ಅಯ್ಯೋ ಯಾವ್ದಾದ್ರು 2 ಬಾಯಿನ ಬಾಡಿಗೆಗೆ ತಗೊಂಡ್ಬರ್ಬೇಕಾಗಿತ್ತು. ಹೊರಡ್ತೀಯ ಹೊರಡ್ತೀಯ. ಏ ಕಳ್ಳಿ, ನಿನ್ನ ನಾ ಏನ್ ಮಾಡ್ತೀನಿ ನೋಡಿ. ಅವಳನ್ನ ಯಾಕೆ ಹಿಡ್ಕೊಂಡಿದ್ಯಾ? ಬಿಡ ಅವಳ ಕೈನ. ಅವಳನ್ನ ಬಿಟ್ಬಿಟ್ರೆ ನಿಮ್ ಬಾಯಿಗೆ ಮಣ್ಣು ಬೀಳುತ್ತೆ, ಮಣ್ಣು. ಮಣ್ಣ? ಇವಳು ಉಪಾಯದಿಂದ ಕಾರಾಗೃಹದ ಬೀದ್ ಕೈ ಕತ್ಕೊಂಡು ಹೋಗಕ್ ಬಂದಿದ್ದಾಳೆ, ಗೊತ್ತಾ? ಬೀದ್ ಕೈ, ಏನಂತ ಹಿಡ್ಕೊಂಡ್ರು? ಅಯ್ಯೋ, ಅವ್ರು ಹಿಡ್ಕೊಂಡ್ರು. ನನಗೆ ಮೋಸ ಮಾಡ್ತೀಯಾ? ಇವ್ರಿಬ್ರು ಹೇಳ್ಕೊಂಡೋಗಿ ಕಾರಾಗೃಹ ತಳ್ರೆ. ಅವ್ನ ಜೊತೆ ಇವ್ರು ಬಿದ್ದಿರ್ಲಿ. ನಮಗೆ ಮೋಸ ಮಾಡಿ ಇವ್ ನೆಲ್ಕೊಂಡು ಹೋಗ್ಬೇಕು ಅಂತಿದ್ರಲ್ಲ. ಏಯ್, ನೀವ್ ಮಾಡ್ರ ಈ ಕೆಲ್ಸಕ್ಕೆ ನಿಮಗೂ ಮರಣದಂಡನೆ. ನೀವು ಅವನ ಜೊತೆಲೆ ಸಾಯಿ. ದಡ ಬನ್ನಿ, ಆಮೇಲೆ ಅವನು ನಮ್ಗೆ ಮರಣದಂಡನೆ ಕೊಟ್ಟಾನು. ಅಲ್ವೋ, ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ನಿನ್ನ ಬಿಡಿಸ್ಕೊಂಡು ಹೋಗ್ಲಿಕ್ಕೆ. ಬಿಡಿಸ್ಕೊಂಡು ಹೋಗಕ್ ಬಂದವನು ಒಳಗ್ ಬಂದಿದ್ದೀಯಾ? ನಾನ್ ಬರ್ಲಿಲ್ಲ, ಅವರೇ ಕರ್ಕೊಂಡ್ ಬಂದ್ ಬಿಟ್ರು. ಸರಿ, ಮೂವರು ಒಟ್ಟಿಗೆ ಸಾಯೋಣ. ಯಥಾ ಗುರು ತಥಾ ಶಿಷ್ಯ. ಅಯ್ಯೋ, ಮದ್ವೆ ಆಗ 5 ವರ್ಷ ಆಯ್ತು, ಇನ್ನೂ ಒಂದ್ ಮಗುನು ಹಡ್ದಿಲ್ಲ, ಈಗ್ಲೇ ಸಾಯ್ಬೇಕಾ? ಇರು ಇರು ಇರು, ನೀನು ಹಡ್ಮೇಲೆ ಸಾಯುವಂತೆ. ಸುಮ್ಮನಿರಿ, ಗಜರಾಜನನ್ನು ಪ್ರಾರ್ಥಿಸೋಣ, ಅವನು ನಮ್ಮನ್ನು ಪಾರು ಮಾಡಬಹುದು. ನಮಗೆ ಭಕ್ತಿ ಇಲ್ಲ, ಬರೀ ಭಕ್ತಿ ಇದೆ. ನೀನೇ ಪ್ರಾರ್ಥನೆ ಮಾಡು, ನೀನು ಪಾರಾದ್ರೆ ನಾವು ಪಾರಾಗ್ತೀವಿ. ಗಜರಾಜ, ಗಜರಾಜ, ನನ್ನ ಪ್ರಾಣವನ್ನು ತೆಗೆಯಲು ಸಿದ್ಧನಾಗಿದ್ದೀಯಾ? ಎಲ್ಲರ ದೃಷ್ಟಿಯಲ್ಲಿ ನೀನು ಗಜರಾಜ, ಆದರೆ ನನ್ನ ದೃಷ್ಟಿಯಲ್ಲಿ ನೀನು ಗಜಮುಖ. ಗಣೇಶ, ಸರ್ವವಿಘ್ನ ನಿವಾರಕ, ಪ್ರಾಣರಕ್ಷಕ, ಭಕ್ತಿಯಿಂದ ಬೇಡುವ ಜನರಿಗೆ ಹರ್ಷ ಫಲದಾಯಕ.
ಓ ಮಹಾಕಾಯ, ಆನೇನು ಸಿದ್ಧ, ಅವರು ಸಿದ್ಧ, ನಾನು ಸಿದ್ಧ. ನಾನು ಸಿದ್ಧ. ಸರಿ, ಮತ್ತೆ ಎಲ್ಲರನ್ನು ಸೇರಿಸಿ ಆನೆ ಕಾಲಿಂದ ತುಳಿಸಿ ಧ್ವಂಸ ಮಾಡಿಸ್ಕೊಡೋದು. ಸೇರಿಸಿ. ಹ್ಞೂ, ಮತ್ತೆ ಮಂತ್ರಿ ಪದಕ್ಕೆ ಆಸೆ ಪಟ್ಟ, ಮತ್ತೆ ನೀವು ರಾಜನಾಗಬೇಕಂತ ಆಸೆ ಪಟ್ರಿ, ನಿಮ್ಮನ್ನು ತುಳಿಸ್ಬಿಡ. ಏಯ್, ನಾನು ರಾಜ್ಕುಮಾರಿಯ ಗಂಡನಾಗತಕ್ಕಂಥವನು. ಏನು ಮಹಾಸ್ವಾಮಿ, ಅವನು ಕಾರಾಗೃಹದಿಂದ ತಪ್ಪಿಸಿಕೊಂಡು ಹೊರಟು ಹೋದ. ನೀವೇನ್ ಮಾಡ್ತಾ ಇದ್ರಿ? ನಿಮ್ಮ ಅಪ್ಪಣೆಯ ಪ್ರಕಾರ ಅವನನ್ನು ಆನೆಯ ಕಾಲಿನಿಂದ ತುಳಿಸಬೇಕೆಂದು ಪ್ರಯತ್ನ ಪಟ್ಟೆ. ಅಷ್ಟರಲ್ಲಿ ಅವನು ಆನೆ ಇಬ್ಬರು ತಪ್ಪಿಸಿಕೊಂಡು ಹೊರಟು ಹೋದ್ರು. ಆನೆಯು ತಪ್ಪಿಸಿಕೊಂಡು ಹೋಯಿತೆ. ಅವನು ಎಲ್ಲಿದ್ದರೂ ಸರಿ, ಹುಡುಕಿ ಎಳೆದುಕೊಂಡು ಬಂದು ನನ್ನನ್ನು ನಿಲ್ಲಿಸಬೇಕು. ನಾನೇ ನನ್ನ ಖಡ್ಗದಿಂದ ಅವನನ್ನು ಕೊಲ್ಲಬೇಕು. ಹೋಗಿ, ಇಲ್ಲದೆ ಹೋದರೆ ನಿಮಗೆ ಶಿಕ್ಷೆ. ಎಳ್ಕೊಂಡು ಬನ್ನಿ, ಹೋಗಿ ಹೋಗಿ. ಮುಟ್ಟಾಳ ದೇವರ ದಯದಿಂದ ಪಾರಾದೆವು. ಗಜರಾಜ ಕರುಣೆ ತೋರಿಸ್ದ. ಈಗ ರಾಜ್ಕುಮಾರಿನ ಹ್ಯಾಕ್ ಸಂಸೋದು? ಗುರುಗಳೇ, ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ? ನಾವು ಮಾತಾಡ್ತಾ ಕುಂತೀವಿ. ಅಯ್ಯೋ, ಮಾತ್ ಸಾಕು, ತಲೆ ಹೋಗು ಪ್ರಸಂಗ ಬಂದಿದೆ. ಯಾರ್ದು? ನಂದು? ನಿಂದು? ಅಯ್ಯೋ, ನನ್ ತಲೆ ಕಟ್ಕೊಂಡು ಅವ್ರಿಗೇನಾಗಬೇಕಾಗಿದೆ? ನಿಮ್ ತಲೆ. ಸೇನಾಧಿಪತಿ ಸೈನಿಕರ ಜೊತೆಗೆ ನಿಮ್ಮನ್ನು ಹುಡ್ಕೊಂಡು ಮನೆ ಕಡೆನೆ ಬರ್ತಾ ಇದ್ದಾನೆ. ಎಲ್ಲ ಇವನ? ನಾವ್ ಇಲ್ಲಿರೋದು ಅವನಿಗೆ ಯಾಕೆ ಗೊತ್ತಾಯ್ತು? ಹೆಗ್ಗಣ ಜಾತಿ ಅವನವನು. ಯಾವ ಗೂಡಿನಲ್ಲಿದ್ರು ಹುಡುಕ್ತಾನೆ. ಮಾತ್ ಸಾಕು, ಮೊದಲು ಒಳಗೆ ನಡೀರಿ. ಏನಾದರೂ ಉಪಾಯ ಹುಡ್ಕೋಣ. ಅದೆಲ್ಲ ನಾ ಹೇಳ್ಕೊಡ್ತೀನಿ, ನೀವು ನಡೀರಿ ಒಳಗೆ. ಹ, ಬನ್ನಿ ಬನ್ನಿ ಬನ್ನಿ. ನೀ ಎಲ್ಲಿ ಹೋಗ್ತಿದ್ಯೋ? ಊಟ ಮಾಡೋಕೆ? ಅಲ್ಲ, ಉಪಾಯ ಹುಡುಕೋಕೆ. ಅದೆಲ್ಲ ನನಗ್ ಬಿಡು, ನಿನ್ ಮೊದ್ಲು ಬಾಗ್ಲತ್ರ ಹೋಗು. ಹೋಗೋ. ಲೋ ಮಹಾಕಾಯ, ಹೆಜ್ಜೆಗಳ ಗುರುತು ಇಲ್ಲಿಗೆ ನಿಂತಿದೆ ಕಣೋ. ಕಾಣ್ ಹಾಗಿರ್ಲಿ ಅಂತ ರಂಗೋಲಿ ಹಾಕಿದ್ದಾರೆ. ಹೌದೌದು, ಅವನು ಈ ಮನೆಯೊಳಗೆ ಹೋಗಿರ್ಬೇಕು. ಹೌದು. ತೆಗ್ಸೋ ಬಾಗ್ಲ. ಅಪ್ಪನಾಗಿದ್ಯೋ? ಹಾಗೆ ತೆಗೆಸೋ ಬಾಗಲ್ನ. ಬಾಗಿಲು ಬಾಗಿಲು. ಏ, ಯಾವನ್ಲ ಅವನು? ಹಂಗ್ಯಾಕ್ ಬಾಗಿಲು ತಡ್ತಿದ್ದೀರಾ? ಇಲ್ಲೇ ಇದೆ ಬಾಗ್ಲು, ಕಿತ್ಕೊಂಡು ಹೋಗಿ. ಅಯ್ಯೋ, ಒಳ್ಳೆ. ನೀವಾ? ಬನ್ನಿ ಒಳಕ್ಕೆ. ಯಾರಿವರು? ಎಲ್ಲ ಮುಂದ್ಗುಡ್ದವ್ರ? ಇರ್ಬೋದು, ಸುಮ್ಮನಿರೋ. ನಾವು ಒಬ್ಬ ಕಳ್ಳ ನೋಡ್ಕೊಂಡ್ ಬಂದಿದ್ವಿ. ಯಾರಿದಾರ ಒಳಗಡೆ? ನೀನು ಮಕಂಕಷ್ಟು ಕೇಳೋದ್ ನೋಡು. ಇನ್ಯಾರಿರ್ತಾರೆ? ನಮ್ಮೂರೇ ಇರೋದು. ನಿಮ್ಮೂರ್ನೇ ನಮ್ಮೂರ್ ನೋಡ್ಬೇಕಂತೆ ಕರ್ಕೊಂಬಾ. ನಮ್ಮವ್ರಂಗೆಲ್ಲ ಹೊರಗಡೆ ಬರಕಿಲ್ಲ. ಬೇಕಾದ್ರೆ ನೀವೇ ಒಳಗಡೆ ಬನ್ನಿ. ನಾನಾದ್ರೆ ಬರ್ತೀನಿ. ಅದ್ಯಾಕಂಗ್ ಸಾಯ್ತದ? ಯಾವಾಗ್ಲೂ ಹಾಗೆ. ನಾವ್ಯಾಕೆ ಒಳಗಡೆ ಬರಬೇಕು? ನಮ್ ಸೈನಿಕರನ್ನ ಕಳಿಸ್ಕೊಡ್ತೀನಿ, ಅವರೇ ಹುಡ್ಕೊಂಬರ್ಲಿ. ಲೈ, ಹೋಗ ಹುಡ್ಕೊಂಬರ. ಯಾವ್ದು ಇರ ಬರೋದು? ಅಯ್ಯೋ, ಬಾರೋ ಜೋಕುಮಾರ. ಜೋಕುಮಾರ ಬಾ. ಅಯ್ಯೋ ಅಯ್ಯೋ, ಇವರೇ ನಮ್ಮವ್ರು. ಮಾತಾಡ್ಕೊಂಡಿರಿ, ಬರ್ತೀನಿ. ಕೊಡಿಲಿ. ನನ್ ತಂಗಿ ನನ್ಗಿನ್ನ ಚೆನ್ನಾಗಿದ್ದಾಳೆ, ಒಳಗಡೆ ಇದ್ದಾಳೆ. ಬನ್ನಿ ತೋರಿಸ್ತೀನಿ, ಬನ್ನಿ. ಏನ್ ಮಾಡ್ತಾ ಇದ್ದ ಒಳಗಡೆ ಅವನು? ಅಲ್ಲಿ ಸಂಗೀತ ಹಾಡ್ತಿದ್ದಾನ. ಸಂಗೀತ? ಈ ಹೊತ್ನಲ್ಲಿ ಸಂಗೀತ ಹಾಡ್ತಾ ಇದ್ದಾನ? ಹಾ, ಅದಕ್ಕೆ ವೀಣೆ ನುಡ್ಸೋರ್ ಬೇಕಂತೆ, ಅದಕ್ಕೆ ಬಂದೆ. ವೀಣೆ ನುಡ್ಸರ್ಬೇಕಂತ? ನುಡ್ಸಿಸ್ತೀನಿ ನುಡ್ಸಿಸ್ತೀನಿ. ಲೇ, ಹೋಗಿ ನುಡ್ಸಿ. ಯಾಕಮ್ಮ ಅವನ್ನ?
ಇದು ನುಡ್ಸುತ್ತಾ ನುಡ್ಸುತ್ತೆ. ಬಾರ ನಡ್ಕೊಂಡು ಸಂಗೀತ ವೀಣೆ ನುಡ್ಸೋಕೆ ಇದರ ಅರ್ಥ ಅಯ್ಯೋ ಅಯ್ಯೋ ನಿನ್ ಮಕ್ಕಕ್ಕಷ್ಟು ಬಾಳ ಹೊತ್ ನೋಡ್ಬೇಡ ನನಗ್ ದೃಷ್ಟಿ ತಾಕತ್ತೆ. ಅಲ್ ನೋಡು ಕೊಡೋ ಇಲ್ಲಿ. ಅಯ್ಯೋ ಇಲ್ಲಲ್ಲ, ಒಳಗಡೆ ಬನ್ನಿ ಬನ್ನಿ. ಅವರಿಬ್ರು ಒಳಗಡೆ ಏನ್ ಮಾಡ್ತಾ ಇದಾರೆ? ಒಬ್ರು ಸಂಗೀತ ಹಾಡ್ತಾ ಇದ್ದಾರೆ, ಇನ್ನೊಬ್ರು ವೀಣೆ ನುಡಿಸ್ತಿದ್ದಾರೆ. ಹಾಗಾದ್ರೆ ಇಬ್ರು ಒಳಗಡೆ ಒಂದಾಗ್ಬಿಟ್ರಾ? ಹಾ ಈಗ ಈಗ ಕೊಳಲು ಊದೋರ್ಬೇಕಂತೆ. ಈಗ ಕೊಳಲೂದರ್ಬೇಕಂತ? ಊದಿಸ್ತೀನಿ. ಲೇ, ನೀನ್ ಚೆನ್ನಾಗಿ ಊದಿ ಅವ್ರಿಬ್ರು ಎಳ್ಕೊಂಬಾರ. ಇದು ಊದುತ್ತಾ? ಊದುತ್ತೆ. ಉಸಿರಿದ್ಯಾ? ಉಸಿರು ಇದೆಯಲ್ಲ ಗೊತ್ತಾಗುತ್ತೆ, ಕರ್ಕೊಂಡೋಗು. ಬಾರು ಊದುವ. ಬನ್ನಿ ಅಯ್ಯೋ ಅಯ್ಯೋ ಸರ್ವಾಂಗ ಸುಂದರ. ಅಯ್ಯೋ ಹೊಟ್ಟೆ ನೋಡು, ಕೆರೆ ಕಟ್ಟೆ, ಕೊಳಲು ಊದೋಕ್ ಬಂದಿದೆ. ತಾರೋ ಇಲ್ಲಿ ಹೋಗುವುದು. ಇಲ್ಲೆಲ್ಲ ಮಾತಾಡೋದ್ ಬೇಡ, ಒಳಗಡೆ ಹೋಗೋಣ ಬನ್ನಿ. ಅವನು ಒಳಗಡೆ ಸೇರ್ಕೊಂಡ್ಬಿಟ್ಟ. ಅಯ್ಯೋ ಆ ಸ್ಥಳದ ಮಹತ್ವನೇ ಎಂಥದ್ದು. ಇನ್ಯಾರ್ ಬೇಕಂತೆ? ಮೃದಂಗ ಬಾರ್ಸೋರ್ ಬೇಕಂತೆ, ಅದಕ್ಕೆ ನಾನಿಲ್ಲಿ ಬಂದೆ. ಅಕ್ಕ, ಸಂಗೀತ ಕಚೇರಿ ಎಲ್ಲಿ ಇಟ್ಕೊಂಡಿದ್ದೀರಾ? ಒಳಗಡೆನಾದ್ರೂ ಇಟ್ಕೊಳ್ಳಿ, ಹೊರಗಡೆನಾದ್ರೂ ಇಟ್ಕೊಳ್ಳಿ, ಅದು ನಿನಗೆ ಯಾಕೆ ಬೇಕು? ಅವ್ರಿಗೆ ಮೃದಂಗ ಬಾರಿಸಿರ್ಬೇಕಂತೆ, ಒಬ್ಬೊಬ್ಬರಿಗೂ ಚೆನ್ನಾಗಿ ಬಾರಿಸಿ ಎಳ್ಕೊಂಬಾಗ ಅವ್ರನ್ನ. ನೀ ಬಾ ಬೇಗ ಚನ್ನಿಗರಾಯನೆ, ನೀ ಬಾ 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 ಅಂತ ನುಲಿತಾಳೆ. ಒಳಗೋದ್ರೆ ಗೊತ್ತಾಗುತ್ತೆ. ಮಹಾವಿದ್ವಾಂಸ ಮೃದಂಗೇಶ್ವರ ಬಾರ್ಸೋಕ್ ಬಂದಿದ್ದಾನೆ. ಬಾರ್ಸೋಕ್ ಬರುತ್ತಾ? ಬರುತ್ತೆ. ಬಾರ್ಸರೆಲ್ಲ ಒಳಗಡೆ ಇದ್ದಾರೆ, ನೀನು ಶ್ರುತಿ ಸೇರಿಸುವಂತೆ ಬಾ. ಲೋ ಮಹಾಕಾಯ, ಒಬ್ಬೊಬ್ರು ಒಳಗಡೆ ಹೋದರು, ಒಬ್ರು ಹೊರಗಡೆ ಬರ್ಲೇ ಇಲ್ವಲ್ಲೋ? ಒಳಗಡೆ ಏನ್ ಮಾಡ್ತಾ ಇರ್ಬೋದು? ಇದಕ್ಕೆ ಯಾಕೆ ಹೀಗೆ ಒದ್ದಾಡ್ತಿದ್ದೀರಾ? ಈಗ ಅದು ನಿಮ್ಮನ್ನೇ ಕರೆಯೋದು, ನೀವು ಒಳಗಡೆ ಹೋಗಿ ನೋಡ್ಕೊಂಡ್ ಬನ್ನಿ. ಭಯವಾಗುತ್ತಲ್ಲೋ? ಬಾರೋ ಬಾರೋ. ಯಾರ್ ಬೇಕಂತೆ? ಇನ್ನಿಬ್ರು ಬೇಕಂತೆ. ಯಾಕಂತೆ? ಒಬ್ರು ಚೆಂಡೆ ಬಾರ್ಸೋಕೆ, ಇನ್ನೊಬ್ರು ತಾಳ ಹಾಕೋಕೆ. ಲೋ ಮಹಾಕಾಯ, ನಾನಿನ್ ಬರ್ಲಾ? ಬರ್ಬೇಡಿ, ಹಾಗೆ ಹೋಗಿ. ಬಾರೋ 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 ಬಾರಲೋ. ಒಳಗಡೆ ಏನೋ ನಡೀತಾ ಇದೆ. ಬರ್ಲಿ, ಮುಂದಿನ ಸರ್ತಿ ನಂದೇ ಅಲ್ವೇ? ಬನ್ನಿ ಬಾ ಬಾರೋ. ಕೈನ ಅದನ್ನ ಸ್ವಲ್ಪ ನಗ್ನಗ್ತಾ ಹೇಳು, ಹಾಗಾಗಿ ಮಗ ತಿಂಡ್ಕತ್ಯ. ನಿನ್ಗೆ ನಗ್ತಾ ಹೇಳ್ತಾರೆ. ನೀನು ಇಲ್ಲೇ ಇದೆಯಾ? ಆಹಾ, ಲಕ್ಷಣವಾಗಿದೆಯಾ? ಅಯ್ಯೋ, ನನ್ ಲಕ್ಷಣ ಏನ್ ಬಂತು? ಒಳಗಡೆ ನನಗಿನ್ನ ಲಕ್ಷಣವಾಗೊಬ್ಳಿದಾಳೆ, ಬನ್ನಿ ತೋರಿಸ್ತೀನಿ. ಸರಿ, ಅದಿರ್ಲಿ. ಒಳಗಡೆ ನಮ್ ಸೈನಿಕರು ಬಂದ್ರಲ್ಲ, ಅವರೆಲ್ಲ ಎಲ್ಲಿ? ಅವರು ಕಚೇರಿ ನಡೆಸ್ತಿದ್ದಾರೆ. ಎಲ್ಲಿ? ಒಳಗಡೆ ಕಚೇರಿ ನಡೆಸ್ತಾ ಇದ್ದಾರ? ಬನ್ನಿ ತೋರಿಸ್ತೀನಿ, ಬನ್ನಿ. ಹೋಗದ್ ನೋಡು ಭಾಗವತನ್ನ. ಬಿಡಕೇನ, ನಮ್ಮವರೆಲ್ಲ ಎಲ್ಲಿ? ಇಲ್ಲೇ ಇಲ್ಲೇ ಕಚೇರಿ? ಹೌದು. ಎಲ್ಲಿ? ಏನೇ ಕಚೇರಿ? ಇದ್ಯಾವ ಕಚೇರಿ ಇದೆ? ಇದ್ಯಾವ ತರ ಕಚೇರಿ? ಅಪ್ಪ, ಅಯ್ಯ ಅಯ್ಯ, ಏನೋ ನಡೀತಾ ಇದೆ. ನನ್ನ ಹೆಸರು ಮಹಾಕಾಯ. ಕಾಯ ಏ ಕಾಯ ಕಾಯ. ಸ್ವಲ್ಪ ದೂರ ದೂರ ಕೂತ್ಕೋ, ಹೆಂಗಸರು ಹತ್ರ ಬಂದ್ರೆ ನನ್ಗೆ ಆಗೋದಿಲ್ಲ. ಅಯ್ಯೋ, ಹಾಗೆ ಕಾಡ್ತೀಯ, ಜನ ಕಾಣದ ಹಾಗೆ. ಮುಖ ನೋಡು. ಹೌದು, ನೀನ್ ಗಂಡು ಹೆಣ್ಣು ಅಂತ. ಎರಡು. ಬಾರು, ನಿನಗಾಗೆಲ್ಲ ಒಳಗಡೆ ಕಾಯ್ತಾ ಇದ್ದಾರೆ. ಬಾರು, ಎಲ್ಲಾ ಕಾಯ್ತಾ ಇದ್ದಾರ. ನೀನೇ ತಾಳ ಹಾಕ್ಬೇಕು.
ಹಾಕ್ಬೇಕಂತೆ ಹಾಕ್ಬೇಕಂತ? ನಡಿ ನಡಿ ನಡಿ. ಹಾಗೆ ನೀನೇ ಒಳಗಡೆ ಹೋಗಿ ಎಲ್ರು ಕರ್ಕೊಂಬಂದ್ಬಿಡು, ನಾನು ಇಲ್ಲೇ ತಾಳ ಹಾಕ್ತೀನಿ. ಬರಲ್ಲ. ಅಮ್ಮ ತಾಯಿ ಕಣ್ಣೆಗ್ಸೆ ನನ್ನ ಸ್ವಲ್ಪ ಇಳಿಸು ಇಳಿಸು. ನಾನ್ ಒಳಗಡೆ ಬರಲ್ಲ, ನೀನೇ ಎಲ್ರು ಕರ್ಕೊಂಡ್ ಬಂದ್ಬಿಡು. ನೀ ಬರಲ್ವಾ? ಬರಲ್ಲ. ಒಳಗಡೆ ಹೋಗ್ತಿಲ್ಲ ನೀನು. ನಡಿ. ಅಲ್ಲೇ ಮಡುಕ ಪಿಸ್ಸೆ. ಎಲ್ಲ ಇವಳ ನನಗೆ ಮೋಸ ಮಾಡ್ತಾಳಲ್ಲ. ಏನೋ ಅನುಮಾನ ಬಂದ್ಬಿಟ್ಟಿದೆ. ಈ ವಿಷಯನ ಇರ್ಲಿ. ಬರ್ತಿದ್ರು ಅಯ್ಯೋ ನೀನ ಗೊತ್ತಾಗ್ಲಿಲ್ಲ. ನನಗೆ ಹಾಕಿದ್ರಲ್ಲ ದೊಡ್ಡ ಏಟು. ಅಮ್ಮ ನಡಿ ನಡಿ ಹೋಗೋಣ, ನಡಿ ಹೋಗೋಣ. ಭಾವ ಏನ್ ಏಟ್ ಹಾಕಿದ್ಯೋ? ಮಿತ್ರ, ನಮ್ಮನ್ನು ಹಿಡಿಯೋದಕ್ಕೆ ಬಂದ ಸೇನಾಧಿಪತಿ ಸೈನಿಕರಿಗೆ ಸರಿಯಾದ ಪಾಠ ಕಲಿಸಿದ್ದಾಯ್ತು. ಈಗ ನಾನು ಹೇಗಾದ್ರೂ ಮಾಡಿ ರಾಜ್ಕುಮಾರಿ ನೋಡ್ಲೇಬೇಕು. ಈ ತಲೆ ಕೆಟ್ಟ ಹೊತ್ನಾಗ ಎಲ್ಲಿಗೂ ಹೋಗೇ ಬೇಡ. ನಾನು ಅವಳನ್ನ ನೋಡದೆ ಹೋದ್ರೆ ನನಗೆ ಹುಚ್ಚೆ ಹಿಡಿದು ಬಿಡುತ್ತೆ. ನಾನು ಹೋಗೇ ಹೋಗ್ತೀನಿ, ನೀನು ಮಾತ್ರ ನನ್ನ ತಡಿಬೇಡ. ಎಂತವನೇವನು? ಹೋಗ್ಲಿ ಬಿಡ್ರಿ, ನಡೀರಿ ಒಳಗೆ. ಒದೆ ತಿನ್ ಬಿದ್ದಿರೋರ್ನೆಲ್ಲ ಎಳ್ದು ಹೊರಗಾಕೋಣ. ಆಗ್ಲಿ, ಹಾಗೆ ಮಾಡೋಣ. ಈ ವೇಷದಿಂದ ಇಲ್ಲಿಗೆ ಬಂದ್ರಾ? ಯಾಕೆ? ಆಮೇಲೆ ಏನಾಯ್ತು ಗೊತ್ತಾ? ನನಗೇನು ಗೊತ್ತು. ನಿನ್ನ ನೋಡ್ಬೇಕು ಅಂತ ಆಸೆ ಆಯ್ತು, ಅದಕ್ಕೆ. ನಿಮ್ಮನ್ನ ನೋಡ ಆಸೆ ನನಗೂ ಇತ್ತು. ನಮ್ಮಿಬ್ಬರ ಆಸೆನೂ ನೆರವೇರುತ್ತಲ್ಲ? ಇಲ್ಲ, ನಮ್ ತಂದೆ ಹೇಗೆ ನಿರ್ಧಾರ ಮಾಡ್ತಾರೋ ಗೊತ್ತಿಲ್ವಲ್ಲ. ಯಾರು ಏನ್ ನಿರ್ಧಾರ ಮಾಡ್ಲಿ ಬಿಡ್ಲಿ, ನನ್ನ ತಾಯಿ ನಿರ್ಧಾರ ಮಾಡಿ ಆಗಿದೆ. ರಾಜ್ಕುಮಾರಿ ಯಾರ ಜೊತೆ ಮಾತಾಡ್ತಿದ್ದಾಳೆ? ಮಹಾಪ್ರಭುಗಳು ತಾವೇ ವಿಚಾರಿಸಬೇಕು. ರಾಜ್ಕುಮಾರಿ, ನಿನ್ನ ತಂದೆ ಒಪ್ಪಿಗೆ ಸಿಕ್ಬೇಕು ಅಲ್ಲ? ರಾಜ್ಕುಮಾರಿ. ಮಾಲಾ, ನಮ್ ತಂದೆ ಬಂದ್ರು ಅಂತ ಕಾಣಿಸುತ್ತೆ. ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಳ್ಳಿ. ನಾನು ಕಳ್ಳ ಅಲ್ಲ, ಕೊಲೆಗಡಕ ಅಲ್ಲ. ಮಾಲಾ, ನಿನ್ನ ಮಾನಾಪಹರಣ ಮಾಡೋದಕ್ಕೆ ಬಂದ ವ್ಯಭಿಚಾರಿನೂ ಅಲ್ಲ. ನಾನು ಯಾಕೆ ಹೆದರ್ಲಿ? ರತ್ನಮಾಲಾ. ಬೇಡ ಬೇಡ, ಇದರಿಂದ ನಮ್ಮಿಬ್ಬರಿಗೂ ಕೇಳು. ಸ್ವಲ್ಪ ಮರೆಯಾಗಿರಿ ದಯವಿಟ್ಟು. ಮಾಲಾ, ರತ್ನಮಾಲಾ. ಅಪ್ಪಾಜಿ, ಯಾರ ಜೊತೆ ಮಾತಾಡ್ತಿದ್ದೆ? ಯಾರವನು? ನನ್ನ ಕೈಗೆ ಸಿಕ್ಕಿದ್ರೆ ಕತ್ತರಿಸಿ ತುಂಡು ತುಂಡು ಮಾಡಿ ಕಾಗೆ ಹತ್ತುಗಳು ಉಣಬಡಿಸ್ತಾ ಇದ್ದೆ. ಯಾರವನು? ಎಲ್ಲಿ ಹೋದ? ನಾನು ಇಲ್ಲಿದ್ದೇನೆ. ತುಂಡು ತುಂಡಾಗಿ ಕತ್ತರಿಸಿ ಕಾಗೆ ಹದ್ದುಗಳಿಗೆ ಉಣಬಡಿಸಿಕೊಳ್ಳುವಂತಹ ಹೇಡಿಯಲ್ಲ ನಾನು. ಯಾರು ನೀನು? ಮನುಷ್ಯ, ಬೇಡರ ಜಾತಿಯ ಮನುಷ್ಯ. ಬೇಡರ ಜಾತಿ? ಯಾಕೆ ಬಂದೆ ಇಲ್ಲಿ? ತಮ್ಮ ಮಗಳೊಡನೆ ಪ್ರೀತಿಯಿಂದ ಮಾತಾಡಿ ಹೋಗಲು. ಪ್ರತಿಷ್ಠೆಯಿಂದ ಬೊಗಳಬೇಡ ನಾಯಿ. ಸೇನಾಧಿಪತಿ, ಅವನನ್ನು ಹಿಡಿ, ಅಸಾಧ್ಯವಾದರೆ ಖಡ್ಗದಿಂದ ಓದಿಸು. ಅದು ಅಲಂಕಾರಕ್ಕಷ್ಟೇ. ಏಯ್, ಅವರು ಏನ್ ಮಾಡ್ತಾ ಇದ್ಯಾ? ಹಿಡಿಯೋದು. ಏನ್ ನೋಡ್ತಿದ್ಯೋ? ಹೋಗಿ ಹಿಡಿಯೋ. ಏನ್ ನೋಡ್ತೋ? ಹಿಡಿದು ಹೊಡೆದಾಟಕ್ಕೆ ಹೋಗು ಅಂದ್ರೆ ತಪ್ಪಿಸ್ಕೊಂಡು ಹೋಗ್ತಿದ್ಯಾ? ನಾನೇ ಯಾರು
ನಿನ್ ಪಾದ ಏನ್ ನೋಡ್ತಾ ಇದ್ರು ಹಿಡ್ಕೊಳ್ರು. ಕೈ ಸಿಕ್ಕಿದ್ ಮನುಷ್ಯನ್ ಬಿಟ್ಬಿಟ್ರು. ಎಲ್ಲಿ ಅವನು ಎಲ್ಲಿ? ನಾವೆಷ್ಟೇ ಜನ ಪ್ರಯತ್ನ ಪಟ್ರು ನಮಗ್ ಸಿಕ್ತೆ ತಪ್ಪಿಸ್ಕೊಂಡು ಹೊರಟೋದ. ನೀವೇನ್ ಮಾಡ್ತಾ ಇದ್ರಿ? ನಾವು ಪ್ರಯತ್ನ ಪಟ್ವಿ, ಆದ್ರೂ ತಪ್ಪಿಸ್ಕೊಂಡ್ಬಿಟ್ಟ ಪ್ರಭುಗಳೇ. ಹೇಳಿಗಳ ದನ ಕಾಯೋರ್ನ ಅರಮನೆ ಅಧಿಕಾರಿಗಳು ಅಂತ ಇಟ್ಕೊಂಡಲ್ಲ. ಹೋಗಿ ಚೆನ್ನಾಗಿ ತಿಂದು ಅರಮನೆಯನ್ನು ಮಲ್ಕೊಳ್ಳಿ ಹೋಗಿ. ಲೋ ಮಹಾಕಾಯ, ಮಹಾರಾಜರು ನಮ್ಮಿಬ್ಬರನ್ನು ತಿಂದು ಮಲಕ್ಕಳಿ ಅಂದ್ರು. ಈಗೇನೋ ಮಾಡೋದು? ಮಹಾರಾಜರಪ್ಪನೇ ಆ ಕೆಲ್ಸಾನೇ ಮಾಡೋಣ ಬನ್ನಿ. ಹೌದಲ್ಲ? ನೋಡಿ ನೋಡಿ. ಅಮ್ಮ ಅಮ್ಮ ಅಮ್ಮ. ಏನಪ್ಪ ನೀನೊಬ್ಬನೇ ಬರ್ತಾ ಇದೀಯ? ಅವನೆಲ್ಲಿ? ನಿಮ್ ಮಗ ಅವ ಬಹಳ ಕೆಟ್ಟ ಹೋಗ್ಯಾನ. ಅವನಿಗೆ ಹಿಡಿಲಿಕ್ಕೆ ನನಗಾಗೋದು. ಏನಪ್ಪ ಸ್ವಲ್ಪ ಸರಿಯಾಗಿ ಹೇಳು. ಬ್ಯಾಡ ಅಂದ್ರು ಕೇಳ್ದೆ ರಾಜಕುಮಾರಿ ಅಂತಪುರಕ್ಕೆ ಹೋದ. ಹೌದೇನು? ಅವ್ನು ಅವನು ಕಾಮದಿಂದ ಪಶುವಾಗಿದ್ದಾನೆ. ಅವನ ಅಹಮ್ಮನ್ನು ಇಳಿಸಬೇಕಾದ್ದು ಶಿವನ ಇಚ್ಛೆ. ನನ್ನ ಬುದ್ಧಿವಾದವನ್ನು ಕೇಳಲಿಲ್ಲ. ಅನುಭವಿಸಬೇಕಾದ್ದನ್ನು ಅನುಭವಿಸಲಿ. ರಾಜಕುಮಾರಿ ಅಂತೆ ರಾಜಕುಮಾರಿ. ಕೇಳ್ರಪ್ಪೋ ಕೇಳ್ರಿ ಮಹಾಜನಗಳೇ, ಇದು ರಾಜಾಜ್ಞೆ. ಕಿವಿಗೊಟ್ಟು ಕೇಳಿ. ನಮ್ಮ ರಾಜಕುಮಾರಿಯನ್ನು ಸೇನಾಧಿಪತಿಗಳಿಗೆ ಕೊಟ್ಟು ಲಗ್ನ ಮಾಡಲು ಮಹಾರಾಜ ನಿರ್ಧರಿಸಿದ್ದಾರೆ. ಇದಕ್ಕೆ ಸಮಸ್ತ ಜನಗಳು ಒಪ್ಪಿ ಸಮ್ಮತಿಸಬೇಕೆಂದು ಮಹಾರಾಜರ ಆಜ್ಞೆಯಾಗಿದೆ. ಕೇಳ್ರಪ್ಪೋ ಕೇಳ್ರಿ, ಕೇಳ್ರಪ್ಪೋ ಕೇಳ್ರಿ. ಏಯ್, ನೀ ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತೀಯೋ? ನೀ ಬಯಸಿದ ಹುಡುಗಿಗೆ ಸೇನಾಧಿಪತಿ ಕೊಟ್ಟು ಲಗ್ನ ಮಾಡ್ತಾನಂತೆ. ಏನೋ ಸೇನಾಧಿಪತಿಗೆ ಮದ್ವೆನಾ? ಆಕಾಶವೇ ಕಳಚಿ ಭೂಮಿಗೆ ಬಿದ್ರು, ಭೂಮಿ ಗಡಗಡ ಅಂತ ಬಾಯ್ ಬಿಟ್ರು ಇದು ಸಾಧ್ಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ಅಮ್ಮ 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 ಅಮ್ಮ, ನೀನು ಸಹಾಯ ಮಾಡದಿದ್ದರೆ ನಾನು ಬದುಕುವುದಿಲ್ಲ. ನಾನು ನಿನ್ನ ಮಗ, ನೀನು ನನ್ನ ತಾಯಿ. ಮಗನ ಸಂಕಟ ಪರಿಹಾರಕ್ಕೆ ಮನಸ್ಸು ಮಾಡು ತಾಯಿ. ಅಮ್ಮ ಅಮ್ಮ, ನನ್ನ ಗೋಳನ್ನು ಕೇಳು. ಮಗನ ಮೇಲೆ ಕರುಣೆ ಇಡು. ನನ್ನ ಈ ಸಂಕಟದ ಪರಿಸ್ಥಿತಿಯಲ್ಲಿ ಕೈ ನೀಡಿ ಉಪಕಾರ ಮಾಡು ತಾಯಿ. ಅಮ್ಮ ಅಮ್ಮ ಅಮ್ಮ, ನಿನ್ನ ಮಗನ ಮೇಲೆ ದಯೆ ತೋರು. ಮಾತಾಡು ತಾಯಿ. ನಾನು ನಿನ್ನ ಶತ್ರುವಲ್ಲ. ನಿನ್ನ ಅಮೃತ ವರ್ಷದಿಂದ ಈ ಜಗತ್ತಿಗೆ ಬಂದವನು ನಾನು. ಈಗ ಅದೇ ಅಮೃತ ವರ್ಷವನ್ನು ಹರಿಸಿ ನನ್ನ ಬಯಕೆಯನ್ನು ಈಡೇರಿಸು ತಾಯಿ. ಅಮ್ಮ ಅಮ್ಮ, ನಿನಗೆ ನನ್ನ ಮೇಲೆ ದ್ವೇಷ ಬಂದಿದೆ. ನಾನು ಸತ್ತರೂ ಸಾಯಲಿ ಎಂದು ನಿರ್ಧರಿಸಿದ್ದೀಯ. ಮಗನ ಕಷ್ಟವನ್ನೇ ಮರೆತು ಕುಳಿತಿರುವ ನೀನು ತಾಯಿ ಎಂಬ ಗೌರವಕ್ಕೆ ಅಪಾತ್ರಳು. ನನ್ನ ಬಯಕೆಯನ್ನು ಈಡೇರಿಸು, ಇಲ್ಲವಾದರೆ ಇಲ್ಲವೆನ್ನು. ಆಮೇಲೆ ನನ್ನ ಹೆಣವನ್ನು ನೋಡುವಿಯಂತೆ. ನೀನು ಸುಮ್ಮನೆ ಕುಳಿತಿದ್ದೀಯ, ನಾನು ಕುಳಿತಿರಲಾರೆ. ಈಗ ಹೊರಟೆ. ನನ್ನ ಇಷ್ಟಾರ್ಥ ನೆರವೇರದಿದ್ದಲ್ಲಿ ನಾನು ಸಾಯುತ್ತೇನೆ, ಇದು ಖಂಡಿತ. ತಾಯಿ ತಾಯಿ, ನಿನ್ನ ಭಕ್ತನಾದ ನಾನು ನಿನಗೆ ಶರಣಾಗತನಾಗಿ ಬೇಡಿಕೊಳ್ಳುತ್ತಿದ್ದೇನೆ.
ನನ್ನ ಪ್ರಾಣಕ್ಕಿಂತಲೂ ಶ್ರೇಷ್ಠಳಾದವಳನ್ನು ಪ್ರೀತಿಸಿದ್ದೇನೆ. ನನಗೆ ಜನ್ಮ ಕೊಟ್ಟ ತಾಯಿ ಮೌನವಾಗಿದ್ದಾಳೆ. ಈಗ ನೀನು ನನ್ನ ಕೈ ಬಿಟ್ಟರೆ ನಾನು ಬದುಕಿರುವುದಿಲ್ಲ. ನಾನು ಬದುಕಿರಬೇಕಾದರೆ ನೀನು ಅನುಗ್ರಹಿಸಿ ಆ ಹುಡುಗಿಯನ್ನು ನನ್ನ ಹೆಂಡತಿಯನ್ನಾಗಿ ಮಾಡು. ನನ್ನ ಪ್ರಾಣವನ್ನೇ ನಿನಗೆ ಆಹುತಿಯನ್ನಾಗಿ ಅರ್ಪಿಸುತ್ತೇನೆ. ಇದು ಸತ್ಯ, ಸತ್ಯ, ನಿನ್ನ ಪಾದದಾಣಿಗೂ ಸತ್ಯ. ಸಹಿಸು ಮಗು, ಸಹಿಸು. ತಾಯಿ, ಅಮ್ಮ, ನಾನು ಜೀವಂತವಾಗಿರಬೇಕಾದರೆ ನೀನು ಸಹಾಯ ಮಾಡಲೇಬೇಕು. ಮಾಡುತ್ತೇನೆ. ನಿನ್ನ ಸಹಾಯಕಳಾಗಿ ನಿನ್ನ ಜೊತೆಯಲ್ಲೇ ಬರುತ್ತೇನೆ. ವೇಷ ಬದಲಾಯಿಸಿಕೊ. ಅರಮನೆಗೆ ಹೋಗೋಣ. ಅಪ್ಪಣೆ. ಮದ್ವೆ ಹೆಣ್ಣು ಶಾಂತಿಯಿಂದ ನಗ್ನಗ್ತಾ ಇರ್ಬೇಕು. ಯಾರು ನೀವು? ನೋಡಿದ್ರೆ ಗೊತ್ತಾಗಲ್ವಾ? ಬಳೆಗಾರರು. ರಾಜ್ಕುಮಾರಿ ಕೈಗೆ ಬಳೆ ತೊಡಿಸುವಂತ ಸೇನಾಧಿಪತಿ ಕಳಿಸಿದ್ದಾರೆ. ಕೈ ಕೊಡಮ್ಮ. ರಾಜ್ಕುಮಾರಿ ನಾನಲ್ಲ. ಹಾಗಾದ್ರೆ ನೀನೇನು ರಾಜ್ಯಕ್ಕೆ ಮಾರಿಯೋ? ಅಲ್ಲ. ಇನ್ನೇನು? ರಾಜ್ಕುಮಾರಿ ಅವರು. ನೀನು ರಾಜ್ಕುಮಾರಿ. ಹಾಗಾದ್ರೆ ನಿನ್ ಕೈಗೆ ಬಳೆ ತೊಡಿಸ್ತೀನಿ, ಕೊಡಮ್ಮ. ನಿನ್ ಬಳೆನೂ ಬೇಡ, ಈ ಅಲಂಕಾರನೂ ಬೇಡ, ಈ ಹಾಟ್ ಸುಡ್ಗಾಡನೂ ಬೇಡ. ನೀವೆಲ್ಲ ಇಲ್ಲಿಂದ ಹೋಗಿ. ನಾನು ಬಡವ. ನಿನ್ನ ಕೈಗೆ ಬಳೆ ತೊಡಿಸಿದ್ರೆ ನನಗೆ ಸ್ವಲ್ಪ ಹಣ ಬರುತ್ತೆ. ಇಲ್ದೇ ಇದ್ರೆ ಸೇನಾಧಿಪತಿ ನನ್ನ ನೇಣಿಗೆ ಹಾಕ್ಬಿಡ್ತಾರೆ. ಆಮೇಲೆ ನನ್ನ ಹೆಂಡತಿ ಮಕ್ಕಳ ಗತಿ ಏನು? ಕೈ ಕೊಡಮ್ಮ. ನೀವೆಲ್ಲ ಹೋಗಿ ಅರಿಶಿನ ಕುಂಕುಮ ತಗೊಂಬನ್ನಿ. ಓ, ನೀವು ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳಲ್ವಾ? ಹೋಗು. ನೀನೇನ್ ನಿಂತಿದ್ದೀಯಾ? ಹೋಗು. ನೀನು ಹೋಗು. ಹೋಗಲ್ಲ. ಹೋಗಲ್ಲ. ರಾಜ್ಕುಮಾರಿನ ಒಬ್ರೇ ಬಿಟ್ಟು ನಾ ಹೋಗಲ್ಲ. ಹೋಗಲ್ಲ. ಅವರೆಲ್ಲ ತಗೊಂಡ್ಬರ್ತಾರೆ, ನಾ ಹೋಗಲ್ಲ ಅಂದೆ. ಇದ್ಯಾವ್ದ ಕಲ್ಲು ಬಂಡೆ? ಈಗ ಸೇನಾಧಿಪತಿ ತಾನೇ ನಿನ್ನ ಮದ್ವೆ ಆಗೋದು? ನಾನು ಪ್ರೇಮಿಸ್ತವನ್ನ ಬಿಟ್ಟು ನಮ್ ತಂದೆ ಬಲವಂತವಾಗಿ ನನ್ನನ್ನು ಸೇನಾಧಿಪತಿ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ. ಈ ಮದುವೆನೇ ಅಲ್ಲ, ನನ್ನ ಸ್ಮಶಾನೋತ್ಸವ. ಸೇನಾಧಿಪತಿ ನನಗೆ ತಾಳಿ ಕಟ್ಟಿದ್ದಿನ ನಾನು ವಿಷ ಕುಡಿದು ಸಾಯ್ಲೇಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಛೇ, ಹಾಗೆ ಹೇಳ್ಬೇಡ. ಅದು ಮಹಾ ತಪ್ಪು. ನೀನು ಸತ್ತ ವಿಷಯ ಅವನಿಗೆ ತಿಳಿದ್ರೆ ಅವನು ಸಾಯೋದು ಖಂಡಿತ. ಅವ್ರು ಸಾಯೋದು ಬೇಡ, ದೀರ್ಘಾಯಸ್ ಹಾಕೊಂಡು ಸುಖವಾಗಿರ್ಲಿ. ನೋಡು, ನೀನು ಅವನು ಪ್ರೀತಿಸ್ತಾ ಇದೀಯಾ, ಅವನು ನಿನ್ನ ಪ್ರೀತಿಸ್ತಾ ಇದ್ದಾನೆ. ನೀನು ಸತ್ತ ವಿಷಯ ಅವನಿಗೆ ತಿಳಿದ್ರೆ ಅವನು ಸಾಯೋದು ಖಂಡಿತ, ಖಂಡಿತ, ಖಂಡಿತ. ಶಿವನಾಣಿಗೂ ಖಂಡಿತ. ಅಯ್ಯೋ ದೇವ್ರೆ. ನೋಡಮ್ಮ, ಹಠ ಮಾಡ್ಬೇಡ, ಬಳೆ ತೊಡಿಸ್ಕೊಮ್ಮ. ಒನ್ಮಲ, ನನ್ನ ತಲೆ ಚಿಟ್ಟಿಡ್ದೋಗಿದೆ. ಸಕೀರ್ನ ಕರೆದು ಇವರಿಬ್ಬರನ್ನ ಆಚೆ ಕಳಿಸು. ಸಕೀರೆ, ಸಕೀರೆ. ಓ, ಇವರಿಬ್ಬರನ್ನು ಹೊರಗೆ ಕಳಿಸಿ. ಇವರು ನಮ್ಮನ್ನು ಹೊರಗೆ ಕಳಿಸ್ತಾರಂತೆ. ಕಟ್ಟು ತಾಳಿನ, ಹೋಗೋಣ. ಅಪ್ಪಣೆ ತಾಯಿ. ನಡಿ, ಬೇಗ ಹೋಗೋಣ. ಮಹಾಕಾಯ, ಒಂದ್ ವಿಷಯ. ಏನದು? ಈ ಮದುವೆ ಬೇಕಾದ ಸಾಮಾನುಗಳು ಏನು ಅಂತ ನಿಂಗೆ ಗೊತ್ತೇನೆ? ನಿನ್ಗೆ ನಂಗೆ ಚೆನ್ನಾಗ್ ಗೊತ್ತಲ್ಲ. ಏನದು? ಅದೇ ಬೊಂಬುಗಳ ಹಗ್ಗ, ಹುರಿ, ಹೊಸ ಮಡಕೆ, ಹೊಸ ಬಟ್ಟೆ, ವಿಭೂತಿ ಕಟ್ಟಿ, ಕಡ್ಲೆ ಪುರಿ ಇವೆಲ್ಲ ಬೇಕು. ಇವೆಲ್ಲ ಯಾಕೆ? ಅದೇ ಇದಕ್ಕೆ. ಅದು ಪ್ರಯಾಣಕ್ಕೆ. ಅದೇ ನಿಮ್ ಪ್ರಯಾಣಕ್ಕೆ. ನಾನು ಈಗ ರಾಜ್ಕುಮಾರಿ ಜೊತೆ ಮದುವೆ ಆಗ್ತೀನಿ ಕಣೆ. ಮದುವೆಗಾದ್ರೂ ಬೊಂಬುಗಳ ಹಗ್ಗ ಬೇಕಲ್ಲ ಸ್ವಾಮಿ. ಯಾಕೆ? ಅದೇ ಚಪ್ರ ಹಾಕೋಕೆ. ಬುದ್ಧಿವಂತ ಕಣೆ. ಅದಕ್ಕೆ ನಿಮ್ ಜೊತೆಲಿರೋದು. ಒಳ್ಳೇದಾಯ್ತು. ನಡೀರಿ. ನೋಡು, ಅರಮನೆ ಸುಖಭೋಜನ ತಿಂದು ಹೇಗೆ ಮಲಗಿದ್ದಾರೆ. ಒಳ್ಳೆ ಹೆಗಡೆ ಕೆಲಸ ಮಾಡಿದ್ರೆ ನಿದ್ದೆ ಮಾಡ್ತೀಯ. ನಡಿಯ. ರಾಜ್ಕುಮಾರಿ, ರಾಜ್ಕುಮಾರಿ, ಹಾಡು ಕೇಳ್ತಾ ಹಾಗೆ ನಿದ್ದೆ ಮಾಡ್ಬಿಟ್ರಾ? ಹಾಡು ಹಾಡ್ದವ್ರು ಯಾರು?
ನೀವೇ ಕಳಿಸಿದ್ರಲ್ಲ ಅವ್ರಿಬ್ಬರನ್ನ. ಯಾರು ಯಾರಿಬ್ರು? ಒಬ್ರು ಗಂಡ್ಸು ಒಬ್ಳು ಹೆಂಗ್ಸು. ಗಂಡಸು ಅಂದ್ರ ಮೇಲೆ ಅವನೇ ಇರಬೇಕು. ಅವನ್ನ ಹಿಡಿದು ಕೈಕಾಲು ಕತ್ತರಿಸ್ಬಿಡ್ತೀನಿ. ಮೊದ್ಲು ಅವ್ನ್ ಸಿಗ್ಲಿ, ಆಮೇಲೆ ತಾನೇ ಯಾರನ್ನ ಯಾರು ಕತ್ತರಿಸ್ತಾರ ಅನ್ನೋದು ಮುಂದಿನ ವಿಷಯ. ರಾಜ್ಕುಮಾರಿ, ಅದೇನ್ ನಿನ್ ಕತ್ನಲ್ಲಿ? ಮಾಂಗಲ್ಯ ಕಟ್ತವ್ರು ಯಾರು? ಯಾರೇನು? ನೀನೆ ಮೋಸದಿಂದ ತಾಳಿ ಕಟ್ಟಿದ ವಂಚಕ. ನನ್ನ ಮದುವೆ ಆಗ್ಬೇಕು ಅಂತ ಕೆಲಸ ಮಾಡಿದ್ಯಾ? ನಿನ್ ಹೆಂಡತಿಯ ಖಂಡಿತ ನಾನ್ ಬಾಳ್ಲಾರೆ. ನಾನ್ ಸಾಯೋದ್ ಖಂಡಿತ, ನಾನ್ ಸಾಯೋದ್ ಖಂಡಿತ. ಅಯ್ಯೋ ಸಾಯ್ತೀನಿ ಅಂತ ಹೋಗ್ತಿದ್ದಾಳಪ್ಪ. ಇವಳು ಸಾಯೋದಕ್ ಮುಂಚೆ ಅವನ್ನ ಹಿಡಿದು ಬಡ್ದು ಹೊಡೆದು ಕಡ್ದು ಇಲ್ಲೇ ಸಾಯಿಸ್ಬಿಡ್ಬೇಕು. ಶಿವದಾಸ, ನಿನ್ನ ಭಕ್ತಿಗೆ ಮೆಚ್ಚಿ ನಾನು ಮಾಡಬೇಕಾದ ಉಪಕಾರಗಳನ್ನೆಲ್ಲ ಮಾಡಿದ್ದೇನೆ. ಇನ್ನು ಆ ಶಿವನಿಚ್ಛೆ ಏನಿದೆಯೋ ಹಾಗೇ ನಡೆಯಲಿ. ಅಮ್ಮ ತಾಯೇ, ನನ್ನ ಇಚ್ಛೆ ಪೂರ್ತಿಯಾಗುವುದರೊಳಗಾಗಿ ಮರೆಯಾಗಿ ಹೋದೆಯ. ನಿನ್ನ ಅನುಗ್ರಹವಿಲ್ಲದೆ ನನ್ನ ಬಾಳು ವ್ಯರ್ಥ. ಅಮ್ಮ ಎಲ್ಲಿರುವೆ? ಅಲುಗಾಡಿಯ ಅತ್ತ ಇತ್ತ ಅಲುಗಾಡಿದ್ರೆ ಒಂದಾಕ್ಬಿಡ್ತೀನಿ. ರಾಜಕುಮಾರಿ ಅಂತಃಪುರಕ್ಕೆ ತೆರಳಿ ಸುಳ್ಳು ಬಗ್ಲಿ ತಾಳಿ ಕಟ್ಟಿದ್ಯಾ? ನೀನ್ ಮಾಡಿರೋ ಕೆಲ್ಸಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು. ಈಗಾಗ್ಲೇ 3-4 ಸಲ ತಪ್ಪಿಸ್ಕೊಂಡಿದ್ಯಾ, ಆದ್ರೆ ಈ ಸಲ ತಪ್ಪಿಸ್ಕೊಂಡಂಗಿಲ್ಲ. ನಿನ್ನ ಏನ್ ಮಾಡ್ತೀನಿ ಗೊತ್ತಾ? ಮಹಾರಾಜರ ಹತ್ರ ಎಳ್ಕೊಂಡೋಗಿ ನಿಲ್ಸಿ ಆಮೇಲೆ ನಿನ್ನ ಯಾವಪುರಿಗೆ ಕಳಿಸ್ಕೊಡ್ತೀನಿ. ಗೊತ್ತಾಯ್ತಾ? ಗೊತ್ತಾಯ್ತು, ಒಳ್ಳೇದಾಯ್ತು. ನೀನ್ ಹಿಡ್ಕೊಂಡು ಹೇಳ್ಕೊಂಬಂದ್ರ. ಇವನ್ನ ಹೇಳ್ಕೊಂಡು ಹಿಡ್ಕೊಂಬರ ನಡೀರ. ಅಮ್ಮ 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 ಅಮ್ಮ, ಯಾಕಪ್ಪ ಆತರದಿಂದ ಕರೀತಾ ಇದೀಯಾ? ಶಿವದಾಸೆಯಲ್ಲಿ ಅವನಿನ್ ಹೋದಂಗನ. ಯಾಕೆ? ಏನಾಯ್ತು? ಸರಿಯಾಗಿ ಹೇಳು. ರಾಜ್ಕುಮಾರಿ ಅಂತಃಪುರದಲ್ಲಿದ್ದವನನ್ನು ಮಹಾರಾಜರ ಅಪ್ಪಣೆ ಪ್ರಕಾರ ಸೆರೆ ಹಿಡಿದು ಕೈ ಕಾಲುಗಳಿಗೆ ಕಬ್ಬಿಣ ಸರಪಳಿಯಿಂದ ಕಟ್ಟಿ ದರದರ ಎಳ್ಕೊಂಡು ಹೋದ್ರು ನೇಣು ಹಾಕ್ಲಿಕ್ಕೆ. ನೇಣು ಹಾಕೋಕೆ ಎಳ್ಕೊಂಡು ಹೋದ್ರೆ ಎಷ್ಟು ಬುದ್ಧಿ ಹೇಳಿದ್ರು ಕೇಳದೆ ಹೀಗೆ ಸಾವಿಗೆ ಗುರಿಯಾದನೆ. ಇಲ್ಲ, ಅವನ್ ಸಾಯಬಾರದು, ಅವನ್ ಸಾಯಬಾರದು. ರಾಜ್ಕುಮಾರಿ ರಾಜ್ಕುಮಾರಿ ರಾಜ್ಕುಮಾರಿ, ಎಲ್ಲಿಗೆ ಓಡ್ತಾ ಇದೀಯಾ? ನೀನ್ಯಾಕ್ ನನ್ನ ಹಿಂದೆ ಬರ್ತಾ ಇದ್ಯಾ? ನೀನ್ ಪ್ರೇಮಿಸ್ತಾ ಇದ್ದವನ್ನ ಹಿಡಿದು ನೇಣಗಂಬಕ್ಕಾಗ್ತಾ ಇದೀವಿ. ಆ ಪುಣ್ಯಾತ್ಮನ್ ಹಿಡಿದು ನೇಣ್ಗಂಬಕ್ ಹಾಕ್ತಾ ಇದ್ದೀರಾ? ಊರಿನ ಜನವೆಲ್ಲ ಸೇರಿದರೆ ನೀನು ನೋಡಿ ಸಂತೋಷ ಪಡಿವಂತೆ. ನೋಡಿ ಕರ್ಕೊಂಡು ಹೋಗ್ತೀನಿ, ನೋಡಿ ಹೋಗೋಣ. ಛೀ ಪಾಪಿ, ಅವ್ರಿಗೆ ನೇಣು ಹಾಕೋದನ್ನ ನೋಡೋದಕ್ಕೆ ಊರಿನ ಜನ ಎಲ್ಲ ಸೇರಿದಾರ. ಅದನ್ನ ನೋಡಿ ಕಣ್ಣೀರ್ ಸುರ್ಸೋಕ್ ಬಾ ಅಂತ ನನ್ನ ಕರಿತಿದ್ಯಾ? ನಡಿ, ನಾನು ಬರ್ತೀನಿ. ಅವ್ರಿಗೆ ನೇಣು ಹಾಕಿದ್ಮೇಲೆ ಆ ಹೆಣನ್ ತಪ್ಪಿಕೊಂಡು ನಾನು ಪ್ರಾಣನ್ ಬಿಡ್ತೀನಿ. ನಡಿ ಹೋಗೋಣ. ನಾನಿದ್ದೀನಲ್ಲ. ಛೀ ಪಾಪಿ, ಬೇಡ ಬಾ. ಆ ಘಾತುಕನನ್ನು ಎಳೆದು ತನ್ನಿ, ನೇಣುಗಂಬಕ್ಕೆ ಏರಿಸಿ ಸಾಯಿಸಬೇಕು. ಯಾಕೆ ಹಾಗೆ ನೋಡ್ತಾ ಇದೀಯಾ? ಅದೇ ನೋಡು ನಿನ್ ನೇಣಾಕೋ ಕಂಬ. ಹಾಕಿ, ನೀವು ನೇಣು ಹಾಕಿದ್ರು ನಾನ್ ರಾಜ್ಕುಮಾರಿನ ಬಿಡೋದಿಲ್ಲ. ಸತ್ತ ಮೇಲೆ ರಾಜಕುಮಾರನ ಏನ್ ಮಾಡ್ತೀಯಾ? ಪಿಶಾಚಿಯಾಗಿ ಅವಳ ದೇಹವನ್ನ ಆಕ್ರಮಿಸುತ್ತೇನೆ. ಅವಳ ಜೊತೆ ನಿಮ್ಮ ರಾಜ್ಯವನ್ನ ಧ್ವಂಸ ಮಾಡುತ್ತೇನೆ. ಪವಿತ್ರವಾದ ಪ್ರೇಮ ದ್ವೇಷಕ್ಕೆ ತಿರುಗಿದರೆ ಎಂಥ ಅನಾಹುತವಾಗುತ್ತದೆ ಎಂದು ಅರಿವಾಗುತ್ತದೆ. ನನ್ನ ಮಗಳಾದ ರಾಜಕುಮಾರಿಯ ಅಂತಸ್ತೇನು? ನೀಚ ಕುಲದಲ್ಲಿ ಹುಟ್ಟಿದ ನಿನ್ನ ಅಂತಸ್ತೇನು? ಭೂಮಿಯ ಆಕಾಶವನ್ನಪ್ಪಲು ಸಾಧ್ಯವೇ? ಕಾಗೆಗೂ ಕಮಲಕ್ಕೂ ಪ್ರೇಮ ಎಲ್ಲಿದೆ? ಕಾಗೆ ಕಮಲದ ಮೇಲೆ ಕುಳಿತರೆ ಕಮಲದ ದಂಟು ಮುರಿದು ಕಮಲ ನೀರಿನಲ್ಲಿ ಮುಳುಗುತ್ತದೆ. ಕಮಲದ ಸೂಕ್ಷ್ಮ ದಂಟಿನಂಥವಳಲ್ಲ ನನ್ನ ಪ್ರೇಯಸಿ. ನನ್ನ ಕೈಗಳಿಂದ ಅವಳ ಮೈ ಮುಟ್ಟಿ ಭಲೆ ಭಲೆ ಎಂದು ಬೆನ್ನು ಚಪ್ಪರಿಸಿದರೆ ಮಹಾಕಾಳಿಯಾಗಿ ಆರ್ಭಟಿಸಿ ಹುಂಕರಿಸುತ್ತಾಳೆ. ತಡೆಯಲು ಬಂದವರನ್ನು ಧ್ವಂಸ ಮಾಡುತ್ತಾಳೆ. ಮಹೋಗ್ರ ದೇವತೆಯಾಗುತ್ತಾಳೆ. ಆ ದೇವಿಯ ಜೊತೆಯಲ್ಲಿ ನಾನು ಉಗ್ರನಾಗಿ ನಮ್ಮನ್ನು ತಡೆಯಲು ಬಂದವರ ಎದೆ ಬಗೆದು ರಕ್ತ ಕುಡಿದು ಠೇಂಕರಿಸುತ್ತೇನೆ. ಸಜ್ಜನರ ಸೇವೆಗೆಂದೇ ಮೀಸಲಾಗಿರುವ ಈ ಕೈಗಳು ಸೇಡಿನ ಲಹರಿಗಳಿಂದ ತುಂಬಿ ರಕ್ತದ ಪಿಪಾಸಿಗಳಾಗುತ್ತವೆ. ಎಚ್ಚರಿಕೆ! ಎಚ್ಚರಿಕೆ ಯಾರಿಗೆ?
ನನ್ನ ಖಡ್ಗದಿಂದ ನಿನ್ನನ್ನು ಕತ್ತರಿಸಿ ತುಂಡು ತುಂಡು ಮಾಡುತ್ತಿದ್ದೆ. ಆದರೆ ನನ್ನಂತಹ ಮಹಾರಾಜ ನಿನ್ನಂತಹ ನೀಚನನ್ನು ವಧಿಸಿ ನನ್ನ ಖಡ್ಗಕ್ಕೆ ಅವಮಾನ ಮಾಡಲಾರೆ. ನಿನ್ನನ್ನು ನೇಣಿಗೆ ಹಾಕಿ ಕೊಲ್ಲಬೇಕೆಂದು ತೀರ್ಮಾನ ಮಾಡಿದ್ದೇನೆ. ನೀನು ಸಾಯಲೇಬೇಕು. ಸರಪಣಿಗಳನ್ನು ಬಿಚ್ಚಿ ಈ ಕೈಗಳಿಗೆ ಖಡ್ಗವನ್ನು ಕೊಟ್ಟು ನೋಡು. ಆಗ ಈ ಕೈಗಳು ಏನು ಮಾಡುತ್ತವೆ ಎಂಬುದನ್ನು ತೋರಿಸುತ್ತೇನೆ. ಏನು? ನಿನ್ನ ಕೈಗಳು ತೋರಿಸಬಲ್ಲವೇ? ಖಂಡಿತವಾಗಿ ತೋರಿಸಬಲ್ಲ. ಸಾಧ್ಯವಿಲ್ಲ. ಸಾಧ್ಯವಿದೆ. ಇಲ್ಲ. ಸಾಧ್ಯ ಸಾಧ್ಯ. ಈ ಕೈಗಳಿಗೆ ಶಿವನಾಣಿಗೂ ಸಾಧ್ಯ. ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನ ಕೈಗಳು ಇದ್ದರೆ ತಾನೇ. ಕುಮಾರ, ಏನಿದು? ಶಿಕ್ಷೆ. ಯಾವ ತಪ್ಪಿಗೆ? ಕೀಳು ಜಾತಿಯವನಾದ ನಾನು ರಾಜಕುಮಾರಿಯನ್ನು ಪ್ರೀತಿಸಿದ್ದಕ್ಕಾಗಿ. ಯಾರು ಮಾಡಿದ್ದು? ಇದು ಈ ಮಹಾರಾಜ. ಪ್ರೇಮಕ್ಕೆ ಜಾತಿ ಇಲ್ಲ, ಧರ್ಮದ ಜಾತಿ ಬಂಧನವಿಲ್ಲ, ಪ್ರೇಮಕ್ಕೆ ದೃಷ್ಟಿಯೂ ಇಲ್ಲ. ಇವುಗಳನ್ನು ತಿಳಿಯದೇ ಇರುವವನು ಇವನೊಬ್ಬ ಮಹಾರಾಜನೇ? ಇವನಿಗೊಂದು ಸಿಂಹಾಸನವೇ? ಇವನಿಗೊಂದು ರಾಜ್ಯವೇ? ಇವನ ಆಜ್ಞೆಯನ್ನು ಕೇಳುವ ಕುರಿಗಳು ಈ ಪ್ರಜೆಗಳೇ. ಎಲ್ಲ ಅನ್ಯಾಯ ಅಧರ್ಮದ ಪರಮಾವಧಿ. ಕುಮಾರ, ಈ ಅನ್ಯಾಯ ಅನಾಚಾರ ಅನೀತಿಗಳಿಗೆ ಮೂಲವಾದ ಆ ರಾಕ್ಷಸಿ ಎಲ್ಲಿ? ಇದು ಇಲ್ಲಿಯೇ ಇದ್ದೇನೆ. ಎಲ್ಲವನ್ನೂ ಗಿರುಗಣ್ಣಿನಿಂದ ನೋಡುತ್ತಾ ನಿಂತಿದ್ದೀಯೇನು? ಇಲ್ಲ, ಇವರನ್ನು ನೇಣುಗಂಬಕ್ಕೇರಿಸಿ ಕೊಂದ ಬಳಿಕ ಅವರ ಹೆಣವನ್ನಪ್ಪಿ ಸಾಯಲು ಸಿದ್ಧಳಾಗಿ ನಿಂತಿದ್ದೇನೆ. ರಾಜಕುಮಾರಿ, ಸ್ವಾಮಿ. ನಿಲ್ಲು. ಇನ್ನೊಂದು ಗಳಿಗೆಯಲ್ಲಿ ಸತ್ತು ಸ್ಮಶಾನ ಸೇರುವ ಈ ದ್ರೋಹಿಯನ್ನು ಮರೆತು ಉತ್ತಮ ಕುಲದವನಾದ ನಮ್ಮ ಸೇನಾಧಿಪತಿಯನ್ನು ವರಿಸು. ಸಾಧ್ಯವಿಲ್ಲ. ನಾನು ಜ್ಞಾನ ತಪ್ಪಿ ಬಿದ್ದಿದ್ದಾಗ ಮೋಸದಿಂದ ಅನ್ಯಾಯವಾಗಿ ತಾಳಿ ಕಟ್ಟಿದವನನ್ನು ಉತ್ತಮ ಕುಲದವನೆಂದು ಒಪ್ಪಲಾರೆ. ನಾನು ಮದುವೆಯಾದರೆ ಈತನನ್ನೇ. ಉಳಿದವರೆಲ್ಲ ಯಾವ ಕುಲದವರಾದರೇನು ನನಗೆ ಸಹೋದರರ ಸಮಾನರು. ಇದು ಸತ್ಯ. ಆ ಪರಮೇಶ್ವರನ ಆಣೆಗೂ ಸತ್ಯ. ನಮ್ಮ ತಂದೆಯವರಾದ ನಿಮ್ಮ ಆಣೆಗೂ ಸತ್ಯ. ಬಾಯಿ ಮುಚ್ಚು, ಪಿತೃದ್ರೋಹಿ. ರಾಜಕುಮಾರಿ, ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದವನು ನಾನೇ. ನನಗೆ ತಾಳಿ ಕಟ್ಟಿದವರು ನೀವಾ? ಹೌದು, ತಾಯಿ ಆಜ್ಞೆಯಂತೆ. ನಾನು ಆಜ್ಞೆಯನ್ನು ಕೊಡಲಿಲ್ಲ. ನೀನಲ್ಲ ತಾಯಿ, ಪರಮದೇವತೆ ಮಹಾದೇವಿ. ನಿಲ್ಲಿಸು ನೀಚ ಕುಲದವನೇ. ನಿನಗೆ ಮಹಾದೇವಿ ಆಜ್ಞೆ ಕೊಟ್ಟಳೋ ಇಲ್ಲ ನೇಣಿಗಂಬ ಏರಿ ಸಾಯಲು ಆಜ್ಞೆ ಮಾಡಿದಳೋ? ಇದು ಶಾಪವೋ ವರವೋ? ನೀಚ ಕುಲದ ಮುಟ್ಟಾಳ. ಮಹಾರಾಜ, ಮಾತಿಗೆ ಮಾತು ಬೆಳೆಸುವ ತರ್ಕವೇ ಬೇಡ. ಇದು ಯಾರ ಶಾಪ, ಯಾರ ಕೋಪ, ಯಾರ ಅಪರಾಧ? ನ್ಯಾಯ, ನೀತಿ, ಪ್ರೀತಿ, ಶಾಂತಿ ನೆಲೆಸೋದೇ ಇಲ್ಲವೇ? ಸಾಕು, ನಿಲ್ಲಿಸು ನಿನ್ಗಳು. ದೇವಿ, ನಿನ್ನ ಪ್ರಾರ್ಥನೆಗೆ ಒಲಿದು ಬಂದಿದ್ದೇನೆ. ನಿನಗೆ ಶುಭವಾಗಲಿ. ಈ ಅನಾಹುತಗಳಿಗೆಲ್ಲ ನಾನೇ ಕಾರಣ. ಪ್ರಭು, ನನ್ನ ಮಗನ ಪ್ರಾಣ ಉಳಿಸಿ ಶಾಪ ವಿಮೋಚನೆ ಮಾಡಿ ಅವನ ಅಪೇಕ್ಷೆ ಪಟ್ಟಿರುವ ತರುಣಿಯನ್ನು ಅವನಿಗೆ ಅನುಗ್ರಹಿಸಿ ಸ್ವಾಮಿ. ತಥಾಸ್ತು. ಆಹಾ ತಂದೆ, ಎಲ್ಲ ನಿನ್ನ ಅನುಗ್ರಹ. ಆದರೂ ನಾನು ಅಪೇಕ್ಷೆ ಪಟ್ಟ ತರುಣಿಯೊಂದಿಗೆ ವಿವಾಹವಾಗದಿದ್ದರೆ ಸಾಯುವುದೇ ಮೇಲು. ಮಹಾರಾಜ, ಈ ನನ್ನ ಭಕ್ತನ ಆಸೆಯನ್ನು ನೆರವೇರಿಸಿ. ಶಂಭೋ ಶಂಕರ ಮಹಾದೇವ, ನಮೋಸ್ತುತೆ ನಮೋಸ್ತುತೆ. ಸ್ವಾಮಿ, ನಿನ್ನ ನಾಮದ ಜಪವನ್ನು ಮಾಡಿದರೆ ಸಾಕು, ಸಕಲ ಕಷ್ಟಕೋಟಲೆಗಳು ದೂರ ಆಗುತ್ತವೆ. ನಿನ್ನ ಅಪ್ಪಣೆಯಂತೆಯೇ ನಡೆಯುತ್ತೇನೆ ಸ್ವಾಮಿ. ಸೌಭಾಗ್ಯ ನೀಡಿ ಕಾಪಾಡು. ಮಗಳೇ ಮಗಳೇ, ನಿನ್ನ ಮನಸ್ಸೊಪ್ಪಿದ ಸ್ವಾಮಿಯನ್ನು ಲಗ್ನವಾಗು. ಶಿವದಾಸ, ನಾನು ಮಾಡಿದ ಅಪರಾಧವನ್ನು ಮನ್ನಿಸಿ ನನ್ನ ಮಗಳ ಕೈ ಹಿಡಿದು ಈ ರಾಜ್ಯಕ್ಕೆ ಒಡೆಯನಾಗು. ರಾಜಕುಮಾರಿ, ಇದು ಶಿವ ಕೊಟ್ಟ ಸೌಭಾಗ್ಯ.
ನನಗೆ ನೀವೇ ಶಿವ ಕೊಟ್ಟ ಸೌಭಾಗ್ಯ. ಭಕ್ತರ ಅಭೀಷ್ಟಗಳನ್ನು ಸಲ್ಲಿಸುವುದು ನಮ್ಮ ಕರ್ತವ್ಯ. ಪ್ರಭು, ನೀವು ನಾನು ಭಕ್ತರ ಉದ್ಧಾರಕ್ಕಾಗಿ ಶ್ರಮಿಸಬೇಕು. ಶ್ರಮಿಸೋಣ. For more updates, like, comment, subscribe to our channel.